5 to 6% ಆಫ್ ಎಂಜಿನಿಯರ್ಸ್ ಆರ್ ಗೆಟಿಂಗ್ ಜಾಬ್ಸ್. 15 lakh ಎಂಜಿನಿಯರ್ಸ್ ಆದರೆ ಅದರಲ್ಲಿ ಸಿಗ್ತಾ ಇರೋದು ಕೇವಲ ಒಂದು 75,000 1 ಲಕ್ಷ ಜನಕ್ಕೆ ಮಾತ್ರ. ಅವ್ರು ಎಕ್ಸ್ಪೆಕ್ಟ್ ಮಾಡಿದಂಥ ಕೆಲಸ. ಈಗ ಜಪಾನಲ್ಲಿ ಮತ್ತು ಜರ್ಮನಿಯಲ್ಲಿ ಒಂದು ಇದಿದೆ, ನೀವು 18 years ಆದಮೇಲೆ ನೀನು ಬ್ರೇಕ್ ತೊಗೋಬೋದು. ಬ್ರೇಕ್ ತೊಗೊಂಡು ನೀವು ಎಲ್ಲ ಪ್ರಪಂಚ ಅರ್ಥ ಮಾಡ್ಕೊಂಡು ಫರ್ದರ್ ಎಜುಕೇಷನ್ ಹೋಗ್ಬೋದು. ಇಂಡಿಯಾದಲ್ಲಿ ಅದು ಅವಕಾಶ ಇಲ್ಲ, ನೀವು ಓದ್ತಾನೆ ಇರಬೇಕು 25ವರೆಗೆ. ಪೇರೆಂಟ್ಸು ಏನು ಮಾಡ್ತಾ ಇದ್ದಾರೆ, ಮಾರ್ಕ್ಸು ಅಂತಾರೆ. ಇವತ್ತೇನಾಗಿದೆ, ಸಾಫ್ಟ್ ಸ್ಕಿಲ್ಸ್ ಆರ್ ಡಾಮಿನೇಟಿಂಗ್. ಅಮೆರಿಕಾಗೆ ಹೋದ್ರು ಈ ದೇಶ ಬಿಟ್ಟು ಯಾವುದೋ ಕೆಲಸಕ್ಕೆ ಅಂತ ಹೋಗ್ತಾರೆ, ಕೋಳ ಹಾಕೊಂಡು ಈ ದೇಶಕ್ಕೆ ವಾಪಸ್ ಬರ್ತಾರೆ. ನೀನು ಹೋಗಿ ಗಲ್ಫಲ್ಲಿ ದುಡಿತೀಯಾ, ಗಲ್ಫಲ್ಲಿ ಯು ಆರ್ ನಾಟ್ ಇವನ್ ಮೇಡ್ ಎ ಸಿಟಿಸನ್. ನೀ 20 ವರ್ಷ ದುಡಿದ್ರು ಸಂಬಳ ತರ್ಬೋದು ಅಷ್ಟೇ, ಯು ಆರ್ ನಾಟ್ ಇವನ್ ಮೇಡ್ ಎ ಸಿಟಿಸನ್. ಇದು ರಿಯಾಲಿಟಿ. ಸ್ಟೀವ್ ಜಾಬ್ಸ್ ಕೇಮ್ ಟು ಇಂಡಿಯಾ ಫಾರ್ ಇನ್ಸ್ಪಿರೇಷನ್. ಮಾರ್ಕ್ ಜಕರ್ಬರ್ಗ್ ಕೇಮ್ ಟು ಇಂಡಿಯಾ ಫಾರ್ ಇನ್ಸ್ಪಿರೇಷನ್. We are in the land of inspiration, we are in the land of sanctity and sacredness. ಸೊ ಇ ಟಿ ವಿ ಕನ್ನಡದಲ್ಲಿ ಒಂದು ಮಾತು ಹೇಳಿ ನಾನು ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತೀನಿ. ಇ ಟಿ ವಿ ಕನ್ನಡ ನಾವೆಲ್ಲ ಜಾಯ್ನ್ ಆದಾಗ ಒಂದು ಸಾಧಾರಣ TRP, ಒಂದು ಸಾಧಾರಣ ಗುಣಮಟ್ಟ ಇತ್ತು. ಸೊ ಮಂಜುನಾಥ್ ಸರ್ ಅವ್ರು ಒಂದು ಏನು ಚೇಂಜಸ್ ತಂದು ಅಂದರೆ, ಅದು ಯೂಶ್ವಲಿ ಅದು ಏನಾಗಿತ್ತು ಅಂತಂದರೆ, ಫಸ್ಟ್ ಸೆಗ್ಮೆಂಟು ಕರ್ನಾಟಕ, ಸೆಕೆಂಡ್ ಸೆಗ್ಮೆಂಟ್ ನೇಷನ್ನು, ಥರ್ಡ್ ಸೆಗ್ಮೆಂಟ್ ವರ್ಲ್ಡ್ ಅಫೇರ್ಸ್, ಈ ಥರ ಒಂದು ಆಗ್ಬಿಟ್ಟಿತ್ತು. ಅದೇ ಥರ ಹೋಗ್ತಾಯಿತ್ತು. ಬಟ್ ಮಂಜುನಾಥ್ ಸರ್ ಏನು ಬದಲಾವಣೆ ತಂದರು ಅಂದರೆ, ಇಲ್ಲ ಈ ಥರ ಮಾಡೋದು ಬೇಡ, ಇದನ್ನು ಕರ್ನಾಟಕ ಸೆಂಟ್ರಿಕ್ ಮಾಡೋಣ. ಜಗತ್ತಲ್ಲಿ ಏನೋ ಆಯಿತು ಅದನ್ನು ತೊಗೊಳ್ಳೇಬೇಕಂತ ಏನಿದೆ ರೀ, ಸೆನ್ಸೆಕ್ಸ್ ತೊಗೊಳ್ಳೇಬೇಕು, ಮಧ್ಯಪ್ರಾಚ್ಯದ ಸುದ್ದಿ ತೊಗೊಳ್ಳೇಬೇಕು ಅಂತ ಏನಾದರೂ ಇಂಪಾರ್ಟೆಂಟ್ ಆದಾಗ ತೊಗೊಳ್ಳೋಣ. ಅದರ್ವೈಸ್ ನಾವು ಒಂದು 7 ನಿಮಿಷದ ಬರೀ ನಾವು ಇದು ಯಾಕೆ ತೊಗೋಬೇಕು, ನೇಷನಲ್ಲಿ ಏನೂ ಇಂಪಾರ್ಟೆಂಟ್ ಇಲ್ಲದೆ ಯಾಕೆ ಒಂದು 8 ನಿಮಿಷ ನೀವು ಅದನ್ನು ತೊಗೋಬೇಕು. ಸೊ ಹಿಂಗೆ ಕರ್ನಾಟಕ ಸೆಂಟ್ರಿಕ್ ಮಾಡೋಣ ಅಂಥೇಳಿ ಅವರು ಅದನ್ನು ಡ್ರಾಸ್ಟಿಕ್ ಚೇಂಜ್ ಮಾಡಿದ ಮೇಲೆ ನಿಜವಾದ ಬದಲಾವಣೆ ಆಗಿ, ಮತ್ತು TRP ಅನ್ನೋದು ಏನೋ ಒಂದು ಸ್ಕೈ ರಾಕೆಟ್ ಹೋಗಿದ್ದು ಅದೇ ಟೈಮಲ್ಲಿ. ಕರ್ನಾಟಕ ಅಂದರೆ ಕನ್ನಡ ಚಾನಲ್, ಇ ಟಿ ವಿ ಕನ್ನಡದಲ್ಲಿ ಏನು 12 ಚಾನಲ್ಗಳಿದ್ದು ನಂಬರ್ 1 ಆಗಿದ್ದು ಆ ಒಂದು ಡಿಸಿಷನಿಂದ ಅಂತ ನನಗನ್ಸುತ್ತೆ. ಅದು ತುಂಬ ಮುಖ್ಯ. ಅದ್ರ ಜೊತೆಗೆ ಏನೋ ತುಂಬ ಕಾನ್ಸೆಪ್ಟ್ಗಳನ್ನ ತಂದರು. ಫಾರ್ ಎಕ್ಸಾಂಪಲ್ ನಂಗೆ ಏನೂ ನೆನಪಿದೆ, ಈಗ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಅಂತ ಒಂದು ಕಾನ್ಸೆಪ್ಟ್ ತಂದರು. ಏನಂದರೆ ನಾವು ರಾತ್ರಿ ಮಲ್ಕೊಂಡ್ಬಿಡ್ತೀವಿ, ಸಂಜೆ ಹೋಗ್ತೀವಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಬಟ್ ನಾವು ಮಲ್ಕೊಂಡಾಗ ಇನ್ನೊಂದು ಜಗತ್ತು ಓಪನ್ ಆಗುತ್ತೆ. ಸೂಪರ್. ಆ ಜಗತ್ತು ಹೇಗೆ ನಡೆಯುತ್ತೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಪೇಪರ್ ಓದ್ತೀವಿ, ಬಟ್ ಪೇಪರ್ ಹೇಗೆ ಬರುತ್ತೆ, ಹಾಲು ಹೇಗೆ ಬರುತ್ತೆ, ಬೇರೆ ಬೇರೆಯವ್ರು ಹೇಗೆ, ಡ್ರೈವರ್ಗಳು ಇದೆಲ್ಲವನ್ನೂ ಕೂಡ ಆ ಒಂದು ನೈಟಿನ ಜರ್ನಿನ ತಂದರು ಸರ್. ಆ ಥರ ಸುಮಾರು ಹೊಸ ಕಾನ್ಸೆಪ್ಟ್ಗಳನ್ನ ತಂದು ಇಂಟ್ರೊಡ್ಯೂಸ್ ಮಾಡಿ ಆವಾಗಿನ ಇ ಟಿ ವಿ ಕನ್ನಡನ, ಅಂದರೆ ನಮಗೆ ಈಗಲೂ ನೆನಪಿದೆ, ಮರಾಠಿ ಪಕ್ಕದಲ್ಲಿ ಇತ್ತಲ್ಲ, ಅವ್ರು ಹೇಳಿದರು, ತುಮ್ ಕನ್ನಡಲ್ಲಿ ಹೋಗೋ ಯಾರು, ತುಮ್ ಮಲಗಿ ಹೋ ಯಾರು ಅಂತಿದ್ರು. ಯು ಆರ್ ವೆರಿ ಬ್ರೈಟ್ ಅಂತ ಹೇಳ್ತಿದ್ರು. ಇಟ್ಸ್ ಬಿಕಾಸ್ ಆಫ್ ದ ಎಫರ್ಟ್ಸ್, ದ ಇನಿಷಿಯೇಟಿವ್ಸ್ ದಟ್ ಯು ಹ್ಯಾವ್ ಟೇಕನ್. ಈಗಲೂ ಕೂಡ ನಮಗೆ ತುಂಬ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಸರ್. ಸೊ ಥ್ಯಾಂಕ್ಸ್ ಫಾರ್ ಆಲ್ ದಟ್ ಸರ್. ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ನಾನೇನು ತುಂಬ ಒಳ್ಳೆಯ ವರ್ಕರ್ ಆಗಿರಲಿಲ್ಲ, ಬಟ್ ನಾನು ಹೇಳ್ತಿದ್ದೆ, ಈ ಮಂಜುನಾಥ್ ಸರ್ ಇಲ್ಲಿ ಬಂದರೆ ಸಾಕು ನನಗೇನೋ ಎನರ್ಜಿ ಬರುತ್ತೆ ಅಂತ ನಾನು ರಂಗನಾಥ್ಗೆಲ್ಲ ಹೇಳ್ತಿದ್ದೆ ಸರ್. ನೀವು ಬಂದರೆ ಸಾಕು, ನನಗೆ ಅದರಲ್ಲಿ ಏನೋ ಉತ್ಪ್ರೇಕ್ಷಣೆ ಇಲ್ಲ, ನೀವು ಅಲ್ಲಿದ್ದೀರ ಅಂದರೆ ನನಗೇನೋ ಒಂದು ಖುಷಿ ಮತ್ತು ಒಂದು ಜೋಶ್ ಬರೋದು ನನಗೆ. ಸೊ ದಟ್ ಈಸ್ ಮಂಜುನಾಥ್ ಸರ್. ಇಲ್ಲ, ಬಟ್ ಭಗವಂತನ ಆಶೀರ್ವಾದದಲ್ಲಿ ಈಗಲೂ ಏನು ಏನಾಗುತ್ತೆ ಗೊತ್ತಾ, ಇಫ್ ಯು ಹ್ಯಾವ್ ಟೇಕನ್ ಅಪ್ ಸಮಥಿಂಗ್ ಇನ್ ಎ ವೆರಿ ಪ್ಯಾಷನೇಟ್ ವೇ ಆ್ಯಂಡ್ ಆನ್ ಎ ಮಿಷನರಿ ಝೀಲ್, ಯು ಗೆಟ್. ಈಗ ನಾನು ಸಿಂಪಲ್ ಒಂದೇ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾವು ದೇಶದ ಬಗ್ಗೆ ಮಾತಾಡೋದಾದರೆ, ಇದೇ ಕನ್ನಡ ಗ್ರಾಮೀಣ ಬಡತನ ಮಾತಾಡ್ತಿದ್ದು, ನರೇಂದ್ರ ಮೋದಿ ಅವ್ರ ಬಗ್ಗೆ ಒಂದು ಎಕ್ಸಾಂಪಲ್. ಮತ್ತೆ ಯಾವುದು ಪಾರ್ಟಿ ಅಂತ ನಮ್ಮನ್ನು ತರೋದು ಬೇಡ ಸರ್. ನಾನು ಎಲ್ಲರಿಂದೂ ಕಲಿಯೋಕ್ಕೆ ಇಷ್ಟಪಡ್ತೀನಿ. ರತನ್ ಟಾಟಾಯಿಂದಲೂ ಕಲಿತೀನಿ, ರಾಹುಲ್ ಗಾಂಧಿ ಹತ್ರ ಕಲಿಬೇಕು ಅಂತ ಕಲಿತೀನಿ, ಸಿದ್ದರಾಮಯ್ಯ ಹತ್ರ ಆಮೇಲೆ ನಿಮಗೆ ಗೊತ್ತಿರೋ ನಾನು ಸಿದ್ದರಾಮಯ್ಯವ್ರಿಗೂ ಸ್ಪೆಷಲ್ ಆಫೀಸರ್ ಆಗಿದ್ದೆ. ನಾವು ಕಲಿಯುವಂಥದ್ದು ಯಾರಿಂದ ಕಲಿಬೇಕು ನಾವು ಕಲಿತೀವಿ. ಸಿದ್ದರಾಮಯ್ಯನವರು ಕೂಡ ಅವರಿಂದಲೂ ಕೆಲವು ದೇವೇಗೌಡರು ಫಾರ್ ಎಕ್ಸಾಂಪಲ್, ಅವ್ರ ವ್ಯಕ್ತಿತ್ವಕ್ಕೆ ನಾನು ಮಾರು ಹೋಗಿದ್ದೀನಿ, ಅವರಿಂದಲೂ ಕೆಲವು ಕಲಿತೀನಿ. ಕುಮಾರಸ್ವಾಮಿ ಅವ್ರ ಜೊತೆಗೂ ಹತ್ರ ಇದ್ದೀನಿ, ಅವರಿಂದಲೂ ಕಲಿತೀನಿ. ಕಲಿಯುವಂಥ ಮನಸ್ಥಿತಿ ನಮ್ಮಲ್ಲಿರಬೇಕು. ಈಗ ಇದೇ ಏನು, ಈಗ ದೇವೇಗೌಡರದೇ ತಗೊಳ್ಳೋಣ, ಕನ್ನಡ ಗ್ರಾಮೀಣ ಮತ್ತು ಬಡತನ, ಅವ್ರು PM ಆಗಲಿಲ್ವಾ? ನರೇಂದ್ರ ಮೋದಿ ಗುಜರಾತಿ ಗ್ರಾಮೀಣ ಮತ್ತು ಬಡತನ ಆಗ್ಲಿಲ್ವಾ PM? ಏನು ಯಾಕೆ ಹಿಂಗೆಲ್ಲ ಆದರು? ಈ ಒಂದು ಪಾಯಿಂಟ್ ಇಟ್ಕೊಂಡೆ ನಾವೇನು ಮಾಡಿದ್ದೀವಿ ಗೌರೀಶ್, ಒಂದು 2-3 ಕಾನ್ಸೆಪ್ಟ್ಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನು ಮಾಡಿದ್ದೀವಿ, ಪರ್ಟಿಕ್ಯುಲರ್ ಹೌ ಐ ವಾಚ್ ಪೀಪಲ್. ಒಂದು 800 ಬೇರೆ ಬೇರೆ ಪರ್ಸ್ನಾಲಿಟಿಗಳನ್ನ ಸ್ಟಡಿ ಮಾಡೋದು, ಇನ್ಕ್ಲೂಡಿಂಗ್ ಸುಂದರ್ ಪಿಚಾಯ್. ಓಕೆ. ನಮ್ಮಲ್ಲಿ ರಿಸರ್ಚು 10 ವರ್ಷ ಒಂದು ಸಂಸ್ಥೆ ಕಟ್ಟಕ್ಕೆ, ಒಂದು ಪ್ರೋಗ್ರಾಮ್ ತರಕ್ಕೆ ನಾವು ಕೂತಿದ್ದೀವಿ ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಟು ವಾಟ್ ಡೆಪ್ತ್ ವಿ ಮಸ್ಟ್ ಹ್ಯಾವ್ ಗಾನ್. ಸೊ ನೀವು ಇದನ್ನು ಹೇಳ್ತಾ ಇರೋದು ಈಗ iRise Pro ಅಕಾಡೆಮಿ ಇದೆಯಲ್ಲ. ಸೊ ನಾನು ಮುಂಚೆ ಅದ್ರ ಬಗ್ಗೆ ಹೇಳಿದ್ದೀನಿ, ಆಲ್ರೂ ಕೂಡ ನಿಮಗೆ ಕೇಳ್ತೀನಿ ಸರ್. ಈ iRise Pro ಅನ್ನೋ ಒಂದು ಅಕಾಡೆಮಿ ಮಾಡಿ ಈಗ ಸ್ಕಿಲ್ಸು, ನಾಲೆಜು, ಲೀಡರ್ಶಿಪ್ಪು ಮತ್ತು ಪರ್ಸನಾಲಿಟಿ ಈ 4 ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ನೀವೇನು ಹೊರಟಿದ್ದೀರಾ. ತುಂಬ ಒಳ್ಳೆಯ ಕೆಲಸ, ತುಂಬ ಒಳ್ಳೆಯ ಇನಿಷಿಯೇಟಿವ್ ಅಂತ ನಾನು ಹೇಳಿದೆ. ಸೊ ಅದನ್ನು ಹೇಗೆ ಶುರು ಆಯಿತು ಸರ್ ಅದು, ಮತ್ತದು ಈಗ ಎಲ್ಲಿಗೆ ತನಕ ಬಂದಿದೆ, ಹೇಗೆ, ವಾಟ್ ಆರ್ ದ ವಿಷನ್, ಅದ್ರ ಬಗ್ಗೆ ಜಸ್ಟ್ ಅದನ್ನ ನಾನು ತುಂಬ ಹೇಳಿಯಲ್ಲ. ಬಟ್ ನನಗೇನಾಯಿತು ಅಂದರೆ, ಭಗವಂತ ಏನಕ್ಕೆ ನಮಗೆ ಕೊಟ್ಟ ಅನ್ನೋದು ನಂಗೆ ಗೊತ್ತಿಲ್ಲ.
ಬಟ್ ಭಗವಂತ ನಮ್ಮನ್ನು ಚೆನ್ನಾಗಿಟ್ಟ. ಅರ್ಥ ಆಯ್ತಾ? ಒಬ್ಬ ಡೀಸೆಂಟಾಗಿ ಡಿಗ್ನಿಫೈಡ್ ಆಗಿ ಎಲ್ಲೂ ಕೈ ನೀಡ್ದಂಗೆ, ಎಲ್ಲೂ ತಲೆ ಬಾಗ್ದಂಗೆ ನಮ್ಗಿಟ್ಟ ಅನ್ನೋದೇ. ಯಾಕೆಂದರೆ ನಮ್ಮ ಬ್ಯಾಕ್ಗ್ರೌಂಡ್ಗಳು ನೋಡಿದ್ರೆ ನಾವೆಲ್ಲ ಹೊರಗಡೆನೇ ಓಡಾಡೋಂಗಿಲ್ಲ ಗೌರೀಶ್ಜಿ, ಕರೆಕ್ಟಾ? ಈ ಬಡತನ ಗ್ರಾಮೀಣ ಮತ್ತು ಕನ್ನಡ ಅಂತ ಏನು ಹೇಳಿದೆ, ಆ ಕೀಳರಿಮೆ ಭಗವಂತ ನಮ್ಗೆ ಯಾವತ್ತೂ ಚಿಕ್ಕದ್ರಲ್ಲಿ ಇಡಲಿಲ್ಲ. ಅದೇನಕ್ಕೆ ನೂರಾರು ಕಾರಣಗಳಿರ್ಬೋದು. ನಾನು ಅಬ್ಸರ್ವ್ ಮಾಡ್ತಾ ಬಂದಾಗ ಪರ್ಟಿಕ್ಯುಲರ್ ಈಗ ನೀವೇ ಕಂಡಾಗೆ ಉತ್ತರ ಕರ್ನಾಟಕ ಕೊಪ್ಪಳ ಜಿಲ್ಲೆ, ಉತ್ತರ ಕರ್ನಾಟಕದಿಂದ ಎಷ್ಟೋ ಜನ ಇಂಟರ್ವ್ಯೂಗೆ ಬರೋರು, ನಮ್ಮ ಚಾನಲ್ಗಳಿಗೆ ಇಂಟರ್ವ್ಯೂ ಬರೋರು, ಬಟ್ ಅವ್ರಿಗೆ ಯಾರು ಚೀಫ್ ಆಗ್ತಿರಲ್ಲ. ಯಾಕೆ ಆಗ್ತಿರಲ್ಲ? ಇವತ್ತು ಉದಾಹರಣೆ ತಗೋಣ, ಉತ್ತರ ಕರ್ನಾಟಕದಲ್ಲಿರೋರಿಗಷ್ಟು ಕನ್ನಡ ಸೊಗಡು ಮತ್ತು ವ್ಯಕ್ತಿತ್ವ ಮತ್ತು ಹಾರ್ಡ್ ವರ್ಕು ದಕ್ಷಿಣ ಕರ್ನಾಟಕದವ್ರು ಎಷ್ಟೋ ಜನಕ್ಕೆ ಇಲ್ಲ ಅಂತಲೇ ನಾನು ಅಂತೀನಿ. ಆದರೂ ಕೂಡ ಉತ್ತರ ಕರ್ನಾಟಕದವ್ರು ಯಾಕೆ ಎಲ್ಲ ಕಡೆ ಚಾನಲ್ ಹೆಡ್ಗಳು ಜಾಸ್ತಿ ಆಗಿಲ್ಲ ಅಂತ ಕೇಳಬೇಕು. ಸಿ ವಿ ಶುಡ್ ಆಸ್ಕ್ ದಿಸ್ ಕ್ವಶನ್ಸ್. ಚಿಕ್ಕದ್ರಲ್ಲಿ ಅವ್ರಿಗೆ ಬಂದಂಥ ಕೀಳರಿಮೆ ಎಲ್ಲೋ ಒಂದು ಕಡೆ ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಈವನ್ ವೆನ್ ದೇ ಬಿಕಮ್ 50 years. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಯು ಕೂಡ ಅಂಡರ್ಸ್ಟ್ಯಾಂಡ್. ಈಗ ನಮ್ಮಂಥವ್ರು ಹೇಳಿದ್ವು ಗೌರೀಶ್ ನಿಮ್ಗಿಂತ ಶಕ್ತಿ ಇದೆ, ನೀವು ಮಾಡಬಲ್ರಿ ಅಂತ ಹೇಳಿದ್ವು. ಅರ್ಥ ಆಯ್ತಾ? ಅದಕ್ಕೆ ನಿಮಗೆ ನಿಮ್ಮನ್ನು ಇನ್ನೊಬ್ಬ ನಂಬಿದಾಗ ನೀವು ಹೊಸ ಸಾಮರ್ಥ್ಯ ಬರ್ತದೆ. ಕರೆಕ್ಟ್. ಇಲ್ಲಿ ಏನಾಗ್ತಿದೆ ಅಂದರೆ ಇವ್ರನ್ನ ಯಾರೂ ನಂಬ್ತಿಲ್ಲ. ಇವ್ರನ್ನ ಕನ್ನಡ ಮತ್ತು ಗ್ರಾಮೀಣ ಮತ್ತು ಬಡತನ ಅದ್ರ ಜೊತೆಗೆ ಏನಾಗಿದೆ, ಇಂಗ್ಲೀಷ್ ಮಾತಾಡಿದ ತಕ್ಷಣ ಪಾವರ್ಟಿ ಲೈನ್. ಈಗ ಬ್ಯಾಂಗ್ಳೂರು ಇದು ಒಂದು ಕಡೆ, ಬೆಂಗಳೂರಲ್ಲೂ ಕೂಡ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇವರೇ, ದೇರ್ ಆರ್ ಮೇಜರ್ ಸರ್ಟನ್ ಡಿವೈಡ್ಸ್ ಐ ವಾಂಟ್ ಟು ಟಾಕ್ ಅಮೌಂಟ್ ದ ಸ್ಟೂಡೆಂಟ್ ಕಮ್ಯುನಿಟಿ. ಒಂದು ಕನ್ನಡ ಇಂಗ್ಲೀಷ್, ಇನ್ನೊಂದು ರೂರಲ್ ಅರ್ಬನ್, ಮತ್ತು ಇನ್ನೊಂದು ರಿಚ್ ಆ್ಯಂಡ್ ಪೋರ್. ಈಗ ಬೆಂಗಳೂರದೇ ನೀವು ತಗೊಳ್ಳಿ, ಬೆಂಗಳೂರದು ತಗೊಂಡ್ರು ಕೂಡ ದೇ ಮೈಟ್ ಬಿ ಗುಡ್ ಅಟ್ ಇಂಗ್ಲೀಷ್, ದೇ ಥಿಂಕ್ ದೇ ಆರ್ ಗುಡ್ ಅಟ್ ಇಂಗ್ಲೀಷ್, ಬಟ್ ದೆರ್ ಇಸ್ ಅ ಸೀರಿಯಸ್ ಡಿವೈಡ್ ಬಿಟ್ವೀನ್ ಈ SKLP ಅಂತ ಏನಂದರೆ. ಅಲ್ಲೂ ಕೂಡ ಬೆಂಗಳೂರಲ್ಲಿ ನೋಡಿ ಸರ್, ನನ್ನ ಪ್ರಕಾರ ಒಂದು 8 to 10% ಜನ ಮಕ್ಕಳಿಗೆ ಅವ್ರಿಗೇನು SKLP ಕೊಡೋಕ್ಕೆ ಸಾಧ್ಯನೋ ಅದನ್ನು ಪೇರೆಂಟ್ಸ್ ಕೊಡ್ತಾ ಇದ್ದಾರೆ. ಬಟ್ SKLP ಅಂದರೆ ಅದೇ ಸ್ಕಿಲ್ಲು, ನಾಲೆಡ್ಜು, ಲೀಡರ್ಶಿಪ್ಪು ಆ್ಯಂಡ್ ಪರ್ಸನಾಲಿಟಿ. ಅದನ್ನು ನಾವು ಟ್ರೇಡ್ ಮಾರ್ಕ್ ಕೂಡ ಮಾಡಿಸ್ಬಿಟ್ಟಿದ್ದೀವಿ. SKLP ಅನ್ನೋದು ವಾಟ್ ವಿ ಹ್ಯಾವ್ ವರ್ಕ್ಡ್ ಇಸ್ SKLP ಕೋಶೆಂಟ್, ಫಿಸಿಕಲ್ ಕೋಶೆಂಟ್, ಸ್ಪಿರಿಚುವಲ್ ಕೋಶೆಂಟ್, ಇಮೋಷನಲ್ ಕೋಶೆಂಟ್, ಇಂಟೆಲೆಕ್ಚುವಲ್ ಕೋಶೆಂಟ್ ಅಂತ ಹೆಂಗಂತಿರೋ ಆ ರೀತಿ ವಿ ಹ್ಯಾವ್ ವರ್ಕ್ಡ್ ಫಾರ್ ಇಯರ್ಸ್. And we have also registered something called SKLP quotient for the first time in the world. But problem ಏನು ಅಂದರೆ, ಈ SKLP ಈಗ ನೀವು ಅದ್ಭುತವಾಗಿ ಮಾತಾಡ್ತೀರಾ, ಒಳ್ಳೆ ಭಾಷೆ ಇದೆ, ಇದನ್ನು ಸ್ಕಿಲ್ಸಲ್ಲಿ ತರಬೇಕಾ ನಾಲೆಡ್ಜಲ್ಲಿ ತರಬೇಕಾ ನನಗೆ ಗೊತ್ತಿಲ್ಲ. ಪೀಪಲ್ ವಿಲ್ ಅಗೇನ್ ಗೆಟ್ ಕನ್ಫ್ಯೂಸ್ಡ್. ಇದನ್ನು ಮಾಡ್ತಾ ನಾವು ಏನು ಮಾಡೋದು, ನೆಕ್ಸ್ಟ್ ಲೆವೆಲ್ಗೆ ಹೋದ್ವು ಅಂದರೆ ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್ 4 ಲೆವೆಲ್ಗೆ ತರ್ತೀವಿ. ಆಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್. ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಈಸಿ. ಉದಾಹರಣೆಗೆ ನಿಮ್ಮನ್ನೆಲ್ಲ ನಾವು ತಗೊಳ್ಳೋಣ, ಗೌರೀಶ್ ಮತ್ತೆ SKLP ಪಾತ್ರಗಳಿಗೆ ತಕ್ಕಂತೆ ಬದಲಾಗುತ್ತೆ. ಉದಾಹರಣೆ ಗೌರೀಶ್ ಅಕ್ಕಿ ಸ್ಟುಡಿಯೋ CEO, ಅದೇ ಗೌರೀಶ್ ಅಕ್ಕಿ ಫಾರ್ ಎಕ್ಸಾಂಪಲ್ ಆಲ್ ಇಂಡಿಯಾ ಒಂದು ಮೀಡಿಯಾ ಸಂಸ್ಥೆ CEO ಆದಾಗ ನಿಮ್ಮ SKLP ಬೇರೆ ಆಗುತ್ತೆ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ವಿ ನೀಡ್ ಟು ಕಂಟಿನ್ಯೂಸ್ಲಿ ಅಪ್ಗ್ರೇಡ್. ಈಗ ಉದಾಹರಣೆಗೆ ಮೋದಿ CM ಆದಾಗ ಅವ್ರ SKLP ಬೇರೆ, ಇದೇ ನೀವು PM ಆದಾಗ ಅವ್ರ SKLP ಬೇರೆ, ಅದೇ ಅವ್ರು ಬರೀ ಕಾರ್ಯಕರ್ತ ಆದಾಗ ಅವ್ರ SKLP ಬೇರೆ. ಯಾಕೆ ನಾನು ಮೋದಿ, ರತನ್ ಟಾಟಾ ಇಂಥ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಅವ್ರಗಳ ಬಗ್ಗೆ ನಿಮ್ಗೆ ಗೊತ್ತು. ಈಗ ವಿರಾಟ್ ಕೊಹ್ಲಿ ಕ್ರಿಕೆಟ್ದು ಈಗ ಒಬ್ಬ ಪೊಲಿಟಿಷಿಯನ್ ನಿಮಗೆ ಜಾಸ್ತಿ ಗೊತ್ತು, ಒಬ್ಬ ಕ್ರಿಕೆಟಿಗೆ ಏನು ಬೇಡಿ ವಿರಾಟ್ ಕೊಹ್ಲಿ ಗ್ರೇಟ್ ಬ್ಯಾಟ್ಸ್ಮನ್ನೇ ಆದರೂ ಅಂತ ಇಟ್ಕೊಳ್ಳೋಣ, ವರ್ಲ್ಡ್ ಕಪ್ಪು ಜೂನಿಯರ್ ವರ್ಲ್ಡ್ ಕಪ್ ಗೆದ್ರು ಅಂತಲೇ ಇಟ್ಕೊಳ್ಳೋಣ. ಬಟ್ ಅವ್ರು ಡೈಲಿ ಬಟರ್ ಚಿಕನ್ ತಿನ್ನೋ ಅಭ್ಯಾಸ ಇತ್ತು. ಈ ವಾಸ್ ಪ್ಲಂಪಿ, ಫ್ಲೆಕ್ಸಿಬಲ್ ಇರಲ್ಲ ಬಾಡಿ. ಸೊ ವಿರಾಟ್ ಕೊಹ್ಲಿ ಡಿಸೈಡ್ಸ್ ಆನ್ ಪರ್ಟಿಕ್ಯುಲರ್ ಡೇ, ಸ್ಯಾಕ್ರಿಫೈಸಸ್ ಇಲ್ಲದೆ ನೀವು ಲೀಡರ್ ಆಗೋಕ್ಕಾಗಲ್ಲ. ಅವ್ರಂತಾರೆ ನಾನು ಚಿಕನ್ ತಿನ್ನಲ್ಲ, ಎನಿಥಿಂಗ್ ಫ್ರೈಡ್, ಎನಿಥಿಂಗ್ ಆಯಿಲ್ದು ನಾವು ಮುಟ್ಟಲ್ಲ. ಈವನ್ ಟಿಲ್ ನಾವು 15 ವರ್ಷ ಆದಮೇಲೆ ಮುಟ್ಟಿಲ್ಲ. ದ್ಯಾಟ್ ಈಸ್ ಡಿಸಿಪ್ಲಿನ್. ಇದೆಲ್ಲ ಈ SKLP ಒಳಗಡೆ. ಇದನ್ನು ನೀವು ಎಲ್ಲಿ ತರ್ತೀರಾ? ಪರ್ಸ್ನಾಲಿಟಿಯಲ್ಲಿ ತರ್ತೀರಾ, ಸ್ಕಿಲ್ಲಲ್ಲಿ ತರಲ್ಲ. ಅರ್ಥ ಆಗ್ತಿದೆ ಹೇಳಿದ್ದು? ಈ ಡಿಸಿಪ್ಲಿನ ಎಲ್ಲಿ ತರ್ತೀರಾ? ಸ್ಕಿಲ್ ಅಲ್ಲ. ಡಿಸಿಪ್ಲಿನ್ ಇಸ್ ನಾಟ್ ಸ್ಕಿಲ್, ಡಿಸಿಪ್ಲಿನ್ ಈಸ್ ಎ ಪಾರ್ಟ್ ಆಫ್ ಯುವರ್ ಪರ್ಸ್ನಾಲಿಟಿ. ಈಗ ನೀವು ನನಗೆ 11 ಗಂಟೆಗೆ ಬರೋಕ್ಕೆ ಹೇಳಿದ್ರಿ, ಟ್ರಾಫಿಕ್ ಇತ್ತು, ನಾನು ಲೇಟ್ ಆಯಿತು ಅಂದ ತಕ್ಷಣ ನಿಮ್ಗೊಂದು ಮೆಸೇಜ್ನ ಕಳಿಸ್ದೆ, ಬ್ರದರ್ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ ಬಿಕಾಸ್ ದಿಸ್ ಟ್ರಾಫಿಕ್ ಈಸ್ ಸಕಿಂಗ್ ಆ್ಯಂಡ್ ಇಟ್ ಈಸ್ ಗೆಟಿಂಗ್ ಅಂದರೆ ಎಕ್ಸ್ಕ್ಯೂಸ್ ಮೀ ಅಂತ ಕಳಿಸ್ದೆ. ವಾಟ್ ಇಟ್ ಮೀನ್ಸ್? ಬಿಕಾಸ್ ನಾನು 5 ನಿಮಿಷ ಲೇಟ್ ಆದರೂ ಕೂಡ ಕಮ್ಯುನಿಕೇಟ್ ಮಾಡೋದು ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಮೈ ಕಮ್ಯುನಿಕೇಷನ್ ಆಸ್ ವೆಲ್ ಆಸ್ ಪರ್ಸ್ನಾಲಿಟಿ. ಈ SKLPನ ತಂದಾಗ ಐ ಆಮ್ ನಾಟ್ ಏಬಲ್ ಟು ಡಿಫೈನ್ ಯು ವೆರಿ 100% ಪ್ರಾಪರ್ಲಿ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಮತ್ತೆ ಟೀಮ್ ಜೊತೆ ಕೂತು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಿ ಹ್ಯಾವ್ ವರ್ಕ್ ವಿತ್ ಟೆನ್ಸ್ ಆಫ್ ಸೈಕಾಲಜಿಸ್ಟ್ ಆ್ಯಂಡ್ ಸೋಷಿಯಾಲಜಿಸ್ಟ್ ಆ್ಯಂಡ್ ಇನ್ಕ್ಲೂಡಿಂಗ್ ಬ್ರೈನ್ ಸೆಂಟರ್ಸ್. ಅಲ್ಲಿ ನಾನು ಮಾಡಿದಾಗ ನನ್ನ ಹಳ್ಳಿ ಮಕ್ಕಳಿಗೆ ಅಥವಾ ಮಕ್ಕಳಿಗೆ ನೀವು ಇದರಲ್ಲಿ ಇಂತಿಂಥ ಏರಿಯಾದಲ್ಲಿ ಇಂಪ್ರೂವ್ ಆಗಬೇಕು ಅಂದರೆ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸ್ಟಡೀಸ್ ಅಂತ ಹೆಂಗಿದೆಯೋ ಆ ರೀತಿ ನಾನು ಕ್ಯಾಟಗರಿ ಮಾಡದೇ ಇದ್ದರೆ ಮಕ್ಳಿಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, 2 ಮಾಡ್ತೀನಿ. ಒಂದು ಆಟಿಟ್ಯೂಡ್, ಕಮ್ಯುನಿಕೇಷನ್ ಮತ್ತು ಎಕ್ಸಿಕ್ಯೂಷನ್. ಈಗ ನಿಮ್ಮನ್ನು ಅಸೆಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಆಟಿಟ್ಯೂಡ್, ಗೌರೀಶ್ ಅಕ್ಕಿ ಆಸ್ CEO ಆಫ್ ಗೌರೀಶ್ ಅಕ್ಕಿ ಸ್ಟುಡಿಯೋ. ಸರ್ ಇನ್ನೊಂದು ಗೊತ್ತಾ,
ನಿಮ್ಮ ಆ್ಯಟಿಟ್ಯೂಡ್ ನೀವು ಗೌರಿ ಶಕ್ಕಿ ಸ್ಟುಡಿಯೋ ಆ್ಯಟಿಟ್ಯೂಡ್ಗೂ 100%. ನೀವು ಇ ಟಿ ವಿ ಥರ ಪ್ಯಾನ್ ಇಂಡಿಯಾ ಸಂಸ್ಥೆ ಸಿ ಇ ಆದ್ರೂ ನಿಮ್ಮ ಆ್ಯಟಿಟ್ಯೂಡ್ ಈಸ್ 100%. ಬಿಕಾಸ್ ಆ್ಯಟಿಟ್ಯೂಡ್ ಈಸ್ ನಾಟ್ ವೆರಿ ಫ್ಲೆಕ್ಸಿಬಲ್. ಇದು ನಿಮ್ಮ ಇನ್ಬಾರ್ನ್, ಇದು ಅರ್ಥ ಆಗ್ತಿದೆಯಾ? ಆ್ಯಟಿಟ್ಯೂಡಲ್ಲಿ ಗೌರಿ ಶಕ್ಕಿ, ಈಗ ಎರಡನ್ನ ಕಂಪ್ಯಾರಿಸನ್ ಮಾಡ್ತೀನಿ. ಯೂತ್ ಪ್ಲೀಸ್ ಅಬ್ಸರ್ವ್ ದಿಸ್. ಈಗ ಗೌರಿ ಶಕ್ಕಿ ಅವರಿಗೆ ನಾನು ನಿಮ್ಗೆ ಹೇಳ್ತೀನಿ, SKLP ಬಿಟ್ಬಿಡಿ. ಐ ಆಮ್ ಕ್ಲಿಯರ್ಲಿ ಮೆನ್ಷನಿಂಗ್ ಇನ್ ಟರ್ಮ್ಸ್ ಆಫ್ AACE. ದಟ್ಸ್ ವಾಟ್ ವಿ ಕಾಲ್ ACE ಫ್ರೇಮ್ವರ್ಕ್. ಅಗೇನ್ ದಟ್ ಈಸ್ ಟ್ರೇಡ್ ಮಾರ್ಕ್ಡ್. ದಟ್ ಈಸ್ ಟ್ರೇಡ್ ಮಾರ್ಕ್ಡ್. ಆ್ಯಟಿಟ್ಯೂಡ್ ಗೌರಿ ಶಕ್ಕಿ ಕಿರಾಣ ಅಂಗಡಿ ಆದರೂ ಗೆಲ್ಲುವೆ, ಗೌರಿ ಶಕ್ಕಿ ಸ್ಟುಡಿಯೋ CEO ಆದರೂ ಗೆಲ್ಲುವೆ, MLA ಆದರೂ ಗೆಲ್ಲುವೆ, ಪ್ರಧಾನಮಂತ್ರಿ ಆದರೂ ಗೆಲ್ಲುವೆ. ದಟ್ ಈಸ್ 100% ವಾಟ್ ಯು ಹ್ಯಾವ್. ದಟ್ ಕೆನ್ ನಾಟ್ ಚೇಂಜ್, ದಟ್ ಯು ನೀಡ್ ನಾಟ್ ಹ್ಯಾವ್ ಟು ಚೇಂಜ್. ಬಟ್ ಲೆಟ್ಸ್ ಕಮ್ ಟು ಆ್ಯಪ್ಟಿಟ್ಯೂಡ್. ಗೌರಿ ಶಕ್ಕಿ ಸ್ಟುಡಿಯೋ ಆ್ಯಪ್ಟಿಟ್ಯೂಡ್ ಸೂಪರ್, ಚೆನ್ನಾಗಿ ನಡೆಸ್ತಾ ಇದ್ದೀರಾ, 7-8 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ, ಸೂಪರ್. ಈಸಿ ಅಲ್ಲ. ಎಲ್ಲೂ ಒಂದು ಕಡೆ ಕ್ಯಾರೆಕ್ಟರ್ನ ಹಾಳು ಮಾಡ್ಕೊಳ್ಳೋದಂಗೆ ಇಡೀ ಜೀವನ ನಡ್ಸ್ಕೊಂಬಂದಿದ್ದೀರಾ. ಇವೆಲ್ಲ ನಿಮ್ಮ ಆ್ಯಪ್ಟಿಟ್ಯೂಡ್ ಲೆವೆಲ್ಗೆ ಇದು ಬಂತು. ಮತ್ತು ವರ್ಸಟಿಲಿಟಿ. ಆ್ಯಪ್ಟಿಟ್ಯೂಡಲ್ಲಿ ಏನೇನು ಬರ್ತದೆ, ನಾನು ಇದನ್ನು ಕಲಿತೆ, ಇದ್ರ ಜೊತೆಗೆ ಇದನ್ನು ಕಲಿಬೇಕು. ಇದನ್ನು ನಾಲೆಡ್ಜಿಗೆ ನಾನು ತಂದರೆ ಜನ ಕನ್ಫ್ಯೂಸ್ ಆಗ್ತಾರೆ. ಲರ್ನಿಂಗ್ ಸಮಥಿಂಗ್ ಈಸ್ ಆ್ಯಪ್ಟಿಟ್ಯೂಡ್, ಡೂಯಿಂಗ್ ಸಮಥಿಂಗ್ ಈಸ್ ಆ್ಯಟಿಟ್ಯೂಡ್. ನೆಕ್ಸ್ಟ್ ಲೆವೆಲ್ ಏನು, ಕಮ್ಯುನಿಕೇಷನ್. ನೀವು ಏನು ಕಲ್ತಿದ್ದೀಯ, ಆ್ಯಟಿಟ್ಯೂಡ್ ಮತ್ತು ಆ್ಯಪ್ಟಿಟ್ಯೂಡ್. ಇದನ್ನು ಆ್ಯಪ್ಟಿಟ್ಯೂಡಿಗೆ ತರ್ತೀನಿ. ನೀವು ಆಲ್ ಇಂಡಿಯಾ ಮೀಡಿಯಾ ಆರ್ಗನೈಸೇಷನ್, ಉದಾಹರಣೆಗೆ News18 ಅಂತ ತಗೊಳ್ಳೋಣ. ETV ಬಿಕೇಮ್ News18 ಆಸ್ ಯು ನೋ. ಅದಕ್ಕೆ ಆದಮೇಲೆ ಇನ್ನೊಂದು ಹೇಳಬೇಕು, ETV ಮತ್ತು News18 ಹೇಳಿದಾಗ, ETVಯಲ್ಲಿ ಅವತ್ತು ನಾವು ಕಾಯಿನ್ ಮಾಡಿದ್ದು ಪ್ರೈಮ್ ಬುಲೆಟಿನ್ಗೆ ಅಗ್ರ ರಾಷ್ಟ್ರೀಯ ವಾರ್ತೆ ಅಂತ. ETVಯಲ್ಲಿ ನಾವಿದ್ದ ಟೈಮಲ್ಲಿ ಇಂಗ್ಲೀಷ್ ಪದ ಬೇಡ ಅಂತ ಕನ್ನಡದಲ್ಲೇ ಪದ ತರಬೇಕು ಅಂತ ಅಗ್ರ ರಾಷ್ಟ್ರೀಯ ವಾರ್ತೆ ಅಂತ ಅವತ್ತು ನಾವು ಡಿಸೈನ್ ಮಾಡಿದ್ದು. ಇವತ್ತು News18ನಲ್ಲಿ ಅಗ್ರ ರಾಷ್ಟ್ರೀಯ ವಾರ್ತೆ ಅಂತಲೇ ಹೋಗ್ತಾ ಇದೆ. ಸೊ ಕನ್ನಡದಲ್ಲೂ ನಾವು ಆ ಥರದ ಪದಗಳನ್ನ ಬಳಸ್ಬೋದು ಅನ್ನೋದಕ್ಕೆ. ಸೊ ವಾಟ್ ಐ ಆಮ್ ಸೇಯಿಂಗ್, ಲೆಟ್ ಅಸ್ ಅಸ್ಯೂಮ್ ಇವತ್ತು ಪ್ಯಾನ್ ಇಂಡಿಯಾ ನ್ಯೂಸ್ ನೆಟ್ವರ್ಕ್ ನಂಬರ್ 1 ಯಾವುದು, ಎಲ್ಲ ಸ್ಟೇಟಲ್ಲಿರೋದು News18. ನೀವು News18 CEO ಆಗಬೇಕು ಅಂತ ಇಟ್ಕೊಳ್ಳಿ. ನಿಮಗೆ ನಾಳೆ ಆಫರ್ ಬಂತು. ಆ ಆ್ಯಪ್ಟಿಟ್ಯೂಡ್ ಲೆವೆಲ್ ಅಲ್ಲಿ ನೀವು ನೆಕ್ಸ್ಟ್ ವರ್ಕ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಕಮ್ಯುನಿಕೇಷನ್ ಅಗೈನ್ ಮತ್ತೆ ಆ್ಯಪ್ಟಿಟ್ಯೂಡ್ ಬಂದಾಗ ಅಲ್ಲಿ ಏನು ವರ್ಕ್ ಮಾಡಬೇಕು ಅಂದರೆ, ಆ CEO ಆಗಿ ಸಕ್ಸಸ್ ಆಗೋಕ್ಕೆ ನೀವು ಮೇಯ್ನಾಗಿ ಸ್ಟ್ರಾಟಜಿಕ್ ಥಿಂಕಿಂಗ್ ಏನಿದೆ ಆ ಲೆವೆಲ್ ಜಾಸ್ತಿ ಆಗಬೇಕು. ಮತ್ತು ಇಲ್ಲಿ ನೋಡಿ, ಇಲ್ಲೇ ನಿಮ್ಮನ್ನು ಅಸೆಸ್ ಮಾಡ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಾ? ಗೌರಿ ಶಕ್ಕಿ ಆ CEO ಆಫ್ ಗೌರಿ ಶಕ್ಕಿ ಸ್ಟುಡಿಯೋಸ್ ಸಾಕು. ಯುವರ್ SKLP ಆ್ಯಂಡ್ ಯೆಸ್ ಈಸ್ ಸೂಪರ್. ಬಟ್ ಆ ಪಾತ್ರಕ್ಕೆ ನಾಳೆ ಭಗವಂತ ನಿಮ್ಗೆ ಕಡ್ದ, ಮುಖೇಶ್ ಅಂಬಾನಿ ಫೋನ್ ಮಾಡ್ತಾರೆ, ಗೌರಿ ಶಕ್ಕಿ ಜಿ ಅಪ್ ಕಾ ಹೇ, ಅಪ್ ಬಹುತ್ ಅಚ್ಚಾ ಹೇ, ಅಪ್ಕೆ ಬಾರೆ ಮೇ ಬಹುತ್ ಸುನಾ ಹೂँ, ಪ್ಲೀಸ್ ಆ ಜಾಯಿಯೇ ಮುಂಬೈ ಅಂತ ಹೇಳ್ತಾರೆ. ನೀವು ಹೋಗ್ತೀರಾ? ನೋ ಐ ಆಮ್ ಆಫರಿಂಗ್ ಯು CEO ಅಂತಾರೆ ಅಂತ ಇಟ್ಕೊಂಬಿಡ್ರಿ. ಯು ಶುಡ್ ಬಿ ಪ್ರಿಪೇರ್ಡ್, ರೈಟ್? ಅಂತ ಆಫರ್ ನೀವು ತಗೋತೀರಾ ತಗೊಳ್ಳಲ್ವಾ? ತಗೊಳ್ಳಲ್ಲ. ಕರೆಕ್ಟ್. ಐ ಆಮ್ ಜಸ್ಟ್ ಕಿಡಿಂಗ್. ಬಟ್ ಯಾರೋ ತಗೊಳ್ಳೋರು ಇದ್ರು ಅಂತ ಇಟ್ಕೊಳ್ಳಿ, ಆಗ ತುಂಬ ರಿಯಲ್ ಆಗಿ ಬರ್ತದೆ. ಇಲ್ಲಿ ಈ ಒಂದು ಪೋಸ್ಟ್ಗೆ ನೀವು ಆ್ಯಪ್ಟಿಟ್ಯೂಡ್ 60% ಕೊಡ್ತೀನಿ ಮತ್ತು ಎಕ್ಸಿಕ್ಯೂಷನ್ 30% ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಆ್ಯಟಿಟ್ಯೂಡ್ 100%, ಕಮ್ಯುನಿಕೇಷನ್ 100%, ಆ್ಯಪ್ಟಿಟ್ಯೂಡ್ ಐ ಆಮ್ ಗಿವಿಂಗ್ ಯು 60% and execution I'm giving you 30%. You understood the difference? Yes. So what happens is it's a continuous evolving process. ಈ SKLPನ ತಗೊಂಡು ಎಸ್ ಫ್ರೇಮ್ವರ್ಕ್ ಅಂತ ಮಕ್ಕಳಿಗೆ ಏನು ಮಾಡ್ತೀವಿ, ಈಗ ಒಂದು ನಿಮ್ಮ ಮಗು ಅಂತ ಇಟ್ಕೊಳ್ಳಿ, 9th ಸ್ಟ್ಯಾಂಡರ್ಡ ನಿಮ್ಮ ಮಗು, ಓಕೆ, ಯಾವ ಸಬ್ಜೆಕ್ಟು, ಅಲ್ಲ ಸಾರಿ ಯಾವ ಸ್ಕೂಲು? CBSE, ಕರೆಕ್ಟ್? ಓಕೆ, CBSE, ICSE ಮತ್ತು ಸ್ಟೇಟು, ಇದು ಕರಿಕ್ಯುಲಮಲ್ಲೇ ಡಿಫ್ರೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಇದೆ. ನೀವು CBSEನೋ ICSEನೋ ಹಾಕ್ಬೇಕಾದ್ರೆ ಪೇರೆಂಟ್ಸ್ ಒಂದು ಡಿಸಿಷನ್ ತಗೋತಾರೆ ಫಾರ್ ವೇರಿಯಸ್ ರೀಸನ್ಸ್. ಬಟ್ ಇಂಟ್ರೆಸ್ಟಿಂಗ್ಲಿ, ಡೇ ಬಿಫೋರ್ ಯೆಸ್ಟರ್ಡೇ ಐ ವಾಸ್ ವಿತ್ ದಿ ಕಮಿಷನರ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಅವ್ರು ಮಾತಾಡಬೇಕಾದ್ರು ಆ್ಯಕ್ಚುಲಿ ಸ್ಟೇಟ್ ಸಿಲೆಬಸ್ ಸ್ಟೂಡೆಂಟ್ಸ್ ಆರ್ ಸ್ಕೋರಿಂಗ್ ಮೋರ್ ಇನ್ NET ಅಂತ ಹೇಳಿದಾಗ, ಬಟ್ ಪೀಪಲ್ ಡು ನಾಟ್ ನೋ ಸ್ಟೇಟ್ ಸಿಲೆಬಸ್ ಈಸ್ ಬೀಂಗ್ ಕನ್ಸಿಡರ್ಡ್ ಸಬ್ಸ್ಟ್ಯಾಂಡರ್ಡ್. ವೈ ಇಟ್ ಈಸ್ ಬೀಂಗ್ ಕನ್ಸಿಡರ್ಡ್ ಸಬ್ಸ್ಟ್ಯಾಂಡರ್ಡ್ ಈಸ್ ಯು ಆರ್ ನಾಟ್ ಕಮ್ಯುನಿಕೇಟಿಂಗ್ ದಟ್ ಯು ಆರ್ ಟಾಪ್ ನಾಚ್. ಸೊ ವಾಟ್ ಐ ವಾಸ್ ಟೆಲಿಂಗ್ ಹಿಮ್. ಸೊ ಈ ವಿಚಾರ ಬಂದಾಗ ನಿಮ್ಮ ಮಗು ನೋಡಿ ಸರ್, ಮೂರು ಗಮನದಲ್ಲಿ ಇಟ್ಕೊಳ್ಳಿ ಸರ್. ಒಂದು ಕರಿಕ್ಯುಲಮ್, ಇನ್ನೊಂದು ಕೋ ಕರಿಕ್ಯುಲಮ್, ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲಮ್. SKLP ಏಸ್ ಒಂದು ಕಡೆ, ಈ ಕರಿಕ್ಯುಲಮ್, ಕೋ ಕರಿಕ್ಯುಲಮ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲಮ್ ನಮ್ಮ ಏರಿಯಾ ಅಲ್ಲ, ಅದು ನಿಮ್ಮ ಏರಿಯಾ. ಸಿಲೆಬಸ್ ಕೊಟ್ಟಿದ್ದಾರೆ, ಅದು ನೀವು ಟೀಚ್ ಮಾಡ್ತೀರಾ. ಬಟ್ ಟೀಚಿಂಗ್ ಪ್ಯಾಟರ್ನು ಮತ್ತು ಸ್ಟೂಡೆಂಟ್ಸ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂದರೆ ಕೋ ಕರಿಕ್ಯುಲಮಲ್ಲಿ ನೀನು ಕೆಲವು ಪ್ಯಾರಾಮೀಟರ್ಸ್ ಇದೆ. ಆ SKLP ಮತ್ತು ಏಸ್ ಫ್ರೇಮ್ವರ್ಕಿಂದ ನಿಮ್ಮ ಮಗುನ ನಾವು ಅಸೆಸ್ ಮಾಡೋ ರೀತಿ. ಆಮೇಲೆ ಬರೀ ಅಸೆಸ್ ಅಂದರೆ ಬರೋದು ಯಾವುದೋ ವರ್ಕ್ಶಾಪ್ ಮಾಡೋದಲ್ಲ, 7 ಸ್ಟೆಪ್ 30 ಡೇ. ಅದನ್ನು ಹೇಳೋದು ನಮ್ಮ ಪ್ರಾಸೆಸ್ ಇಸ್ ಕಾಲ್ಡ್ ಸ್ಟೂಡೆಂಟ್ಸ್ ಟ್ಯಾಂಜಿಬಲ್ ಟ್ರಾನ್ಸ್ಫಾರ್ಮೇಟಿವ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್. ದಿಸ್ ಇಸ್ ವಾಟ್ ವಿ ಶಾರ್ಟ್ ಆಗಿ ನಾವು ಕರೆಯೋದು ಸ್ಟೀಪ್ ಅಂತ.
ಸ್ಟೀಪ್ ಅಂತ ಇನ್ನೊಂದ್ಸಲ ಹೆಸರು ಹೇಳಿ ಸರ್ ಅದನ್ನ. ಸ್ಟೂಡೆಂಟ್ಸ್ ಟ್ರಾನ್ಸ್ಫಾರ್ಮೇಟಿವ್ ಓಕೆ. ಇಲ್ಲ, ಸ್ಟೂಡೆಂಟ್ಸ್ ಟ್ಯಾಂಜಿಬಲ್. ಏನಾಗಿದೆ ಈಗ ನೀವು ಪ್ಯಾಂಟ್ ಹಾಕಿದ್ದೀರಾ, ಯಾವ ಪ್ಯಾಂಟ್ ಹಾಕಿದ್ದೀರಾ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈ ಪ್ಯಾಂಟ್ ಚೆನ್ನಾಗಿದೆ ಅಂದರೆ ಕೊಂಡ್ಕೋತೀರಾ. ಏನಾಗಿದೆ ಮಕ್ಕಳಿಗೆ ನಾ ಯಾವುದ್ರಲ್ಲಿ ಇಂಪ್ರೂವ್ ಆಗ್ತಿದ್ದೀನಿ ಅಂತ ಟ್ಯಾಂಜಿಬಲ್ ಆಗಿ ಕಾಣದೇ ಇದ್ರೆ ಆ ಮಕ್ಕಳ ಏರಿಯಾದಲ್ಲಿ ಗಮನ ಕೊಡಲ್ಲ. ತಲೆ ಕೂದಲು ಸಖತ್ತಾಗಿ ಕಾಣುತ್ತೆ, ಅದಕ್ಕೆ ಏನು ಮಾಡ್ತಾರೆ, ಹೇರ್ ಕಟ್ಗೆ ಹೋಗ್ತಾರೆ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಟ್ ವಿ ಐಡೆಂಟಿಫೈಡ್ ವೈಲ್ ಡೂಯಿಂಗ್ ರಿಸರ್ಚ್ ಅಂದರೆ ಮಕ್ಕಳಿಗೆ ಯಾವ ಏರಿಯಾದಲ್ಲಿ ಕಾಣಲ್ವೋ ಅದನ್ನು ಅವ್ರು ನಂಬಲ್ಲ. ಈಗ ನೀನು ಜಿಮ್ಗೆ ಹೋಗ್ತೀಯ, ಜಿಮ್ಗೆ ಹೋದಾಗ ಏನಾಗುತ್ತೆ, ಮಸಲ್ ಬಿಲ್ಡ್ ಆಗೋದು ಇಲ್ಲ ಸಣ್ಣ ಆಗೋದು ಕಾಣುತ್ತೆ, ಅದಕ್ಕೆ ನೀನು ಜಿಮ್ಗೆ ಹೋಗ್ತೀಯ. ನಮ್ಮ ಈ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಈ ಥರ ಟ್ರಾನ್ಸ್ಫಾರ್ಮೇಷನಲ್ ಪ್ರೋಗ್ರಾಮಲ್ಲಿ ಔಟ್ಕಮ್ ನಿನಗೆ ಕಾಣಲ್ಲ. ಅದಕ್ಕೆ ನಾವೇನು ಡಿಸೈನ್ ಮಾಡಿದ್ದೀವಿ ಅಂದರೆ ಸ್ಟೂಡೆಂಟ್ಸ್ ಟ್ಯಾಂಜಿಬಲ್ ಕಣ್ಣು ಕಾಣಬೇಕು. ಸ್ಟೂಡೆಂಟ್ಸ್ ಟ್ಯಾಂಜಿಬಲ್ ಟ್ರಾನ್ಸ್ಫಾರ್ಮೇಟಿವ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್. ಓಕೆ ಓಕೆ. ಸೊ ಇದು ಹೈಸ್ಕೂಲ್ ಲೆವೆಲಲ್ಲಿ ನೀವು ಸದ್ಯಕ್ಕೆ ಮಾಡ್ತಾ ಇರೋದು? ಇಲ್ಲ, ಹೈಸ್ಕೂಲ್ ಲೆವೆಲಲ್ಲಿ ಒಂದು ಪ್ರೋಗ್ರಾಮ್ ಇದೆ ಸಂಕಲ್ಪ ಅಂತ. PU ಮತ್ತು UG ಲೆವೆಲಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ ಕರಿಯರ್ ದರ್ಶಿ ಅಂತ. ಕರಿಯರ್ ದರ್ಶಿ PU ಮತ್ತು UG ಲೆವೆಲಲ್ಲಿ. UG ಲೆವೆಲ್. ಓಕೆ ಸರ್. ಈಗ ತುಂಬ ಜನ ನಮ್ಮ ಪ್ರೋಗ್ರಾಮ್ ನೋಡ್ತಿರೋರು ಹೈಸ್ಕೂಲ್ ಪೇರೆಂಟ್ಸ್ ಇರ್ಬೋದು, ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಅಥವಾ PUC ಪೇರೆಂಟ್ಸು ಅಥವಾ ಟೀಚರ್ಸ್ ಇರ್ಬೋದು, ಅಥವಾ ಸ್ಕೂಲ್ ಅಕಾಡೆಮಿಷಿಯನ್ ಇರ್ಬೋದು, ಅಕಾಡೆಮಿಕ್ ಸಂಬಂಧಪಟ್ಟಂತೆ ಏನೋ ಮಾಡ್ತಿರ್ಬೋದು. ಸೊ ಅವರು ಈ ಒಂದು ನಿಮ್ಮ ಸಂಕಲ್ಪ ಇರ್ಬೋದು ಮತ್ತು ಕರಿಯರ್ ದರ್ಶಿ ಇರ್ಬೋದು, ಇದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು ಸರ್? ವಾಟ್ ಈಸ್ ದ ಪ್ರೊಸೆಸ್? ಸರ್ ಸಿಂಪಲ್ ಸರ್. ಈಗ ವಿ ಆರ್ ನಾಟ್ ಗೋಯಿಂಗ್ ಟು ವರ್ಕ್ ವಿತ್ ಎವ್ರಿ ಒನ್. ವಿ ಆಲ್ಸೋ ದ ವೇ ದೇ ಚೆಕ್ ಅಸ್, ವಿ ಆಲ್ಸೋ ಚೆಕ್ ದೆಮ್. ಓಕೆ ಓಕೆ. ಅವ್ರಿಗೆ ಇಂಟೆನ್ಸಿಟಿ ಇಲ್ಲ ಮತ್ತು ಇಂಟೆಂಟ್ ಇಲ್ಲ ಅಂದರೆ ವಿ ವಿಲ್ ನಾಟ್ ಜಾಯ್ನ್ ಹ್ಯಾಂಡ್ಸ್ ವಿತ್ ದೆಮ್. ಓಕೆ ಓಕೆ. ಅವ್ರು ನಮ್ಮನ್ನು ವೆರಿಫೈ ಮಾಡಲ್ವಾ ಸರ್? ಕರೆಕ್ಟ್. ನಾವು ಕೂಡ ಹಾಗೇನೆ ವೆರಿಫೈ ಮಾಡ್ತೀವಿ. ವಿ ಆರ್ ವೆರಿ ಕ್ಲಿಯರ್. ದಟ್ಸ್ ವೆರಿ ನೈಸ್ ಸರ್. ಸರ್ ಇಲ್ಲವ್ರು ಏನಾದ್ರು ಗೊತ್ತಾ ಸರ್, ವಿ ಆರ್ ಡೂಯಿಂಗ್ ಇಂಜಸ್ಟಿಸ್ ಟು ದ ಚೈಲ್ಡ್. ಕೆಲವು ಮ್ಯಾನೇಜ್ಮೆಂಟ್ಗಳು ದೇ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಇಂಪ್ರೂವಿಂಗ್ ದ ಚೈಲ್ಡ್ಸ್ ಪರ್ಫಾರ್ಮೆನ್ಸ್. ಬಟ್ ಕೆಲವರಿಗೆ ಎಜುಕೇಷನ್ ಎಲ್ರಿಗೂ ಪ್ಯಾಷನ್ ಅಲ್ವಲ್ಲ ಸರ್. ಅವ್ರಿಗೊಂದು ಬಿಸ್ನೆಸ್ ಇರ್ಬೋದು. ಬಟ್ ವಿ ಆರ್ ವೆರಿ ಕ್ಲಿಯರ್, ವಿ ನೀಡ್ ಟು ಆ್ಯಡ್ ವ್ಯಾಲ್ಯೂ ಟು ದ ಚೈಲ್ಡ್. ಈ ಥರದ ವಿಚಾರಗಳು ಬಂದಾಗ ನಾವೇನು ಮಾಡ್ತೀವಿ, ಆ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತಾಡಿದಾಗ ನಾವು ಆ ಥರದ್ದು ಒಂದು ಕ್ವಾಲಿಟಿ ಇದೆ ಅಂದರೆ ವಿ ವಿಲ್ ಇನಿಷಿಯೇಟ್ ದ ಡಿಸ್ಕಷನ್. ಮತ್ತು ನಾವು ಆಬ್ವಿಯಸ್ಲಿ ಟೈಅಪ್ ಆಗಬೇಕು. ಟೈಅಪ್ ಆದಾಗ ಈ ಪ್ರೋಗ್ರಾಮ್ ಹೈಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ. ಆಮೇಲೆ ಇನ್ನೊಂದೇನು ಮಾಡ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್, ನೀವೇ ನಿಮ್ಮ ಮಗ CBSE ಅಂತ ಹೇಳಿದ್ರಿ. ICSE CBSE ಸ್ಟೇಟ್ ಇದು ಒಂದು ಕಡೆ. ಬೆಂಗಳೂರಲ್ಲೇ ರೂರಲ್ ಬೆಂಗಳೂರಲ್ಲಿ ಬೇರೆ ಲೆವೆಲ್ ಇದೆ ಟೀಚಿಂಗು, ಇಲ್ಲೇ ಬೇರೆ ಲೆವೆಲ್ ಟೀಚಿಂಗ್ ಇದೆ. ಇದರಿಂದ ಮಕ್ಕಳ ಗ್ರಾಸ್ಪಿಂಗ್ ಎಬಿಲಿಟಿ ಬೇರೆ ಇದೆ. ನಾವೇನು ಮಾಡ್ತೀವಿ, ಅವರ್ ಕಾಂಟೆಂಟ್ ಈಸ್ ನಾಟ್ ಯೂನಿಫಾರ್ಮ್, ಅವರ್ ಕಾಂಟೆಂಟ್ ಈಸ್ ಆಲ್ಸೋ ಕಸ್ಟಮೈಸ್. ಈಗ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಕೇಳಿ. ನೀನು 100 ಮೀಟ್ರ್ ಓಡೋಕ್ಕೆ 100 ಮೀಟ್ರ್ ಓಡೋಕ್ಕೆ 10 ಸೆಕೆಂಡ್ಸ್ ನೀನು ಸೆಟ್ ಮಾಡಿದ್ಯಾ. ನೀನು ಇವತ್ತು ಜಾಬ್ ಮಾರ್ಕೆಟಲ್ಲಿ ನೀನು ಗೆಲ್ಲಬೇಕು ಅಥವಾ ಕೆಲಸ ತಗೋಬೇಕು ಅಂದರೆ ನೀನು 10 ಸೆಕೆಂಡ್ಸ್. ಅರ್ಥ ಆಯ್ತಾ? ನಿನ್ನ ಮಸಲ್ಸು, ನಿನ್ನ SKLP ಮತ್ತು ನಿನ್ನ ಏಸು 10 ಸೆಕೆಂಡ್ಸ್ಗೆ ಇಡಬೇಕು. ಇದು ನೀನು ಪ್ಯಾರಾಮೀಟ್ರು. ಇದು ಆದರೆ ಮಾತ್ರ ನೀನು 100 ಮೀಟರ್ಸ್ ಜಯಿಸಬಲ್ಲೆ ಅಂತಿದೆ. ಇದು ಫಸ್ಟ್ ಆಗಬೇಕು ನೀನು 100 ಮೀಟರ್ಸ್ 10 ಸೆಕೆಂಡ್ಸ್. ಅಟ್ಲೀಸ್ಟ್ ಸರ್ವೈವ್ ಆಗಬೇಕು ಅಂದರೆ 15 ಸೆಕೆಂಡ್ಸ್. SA ಎಕ್ಸಾಮ್ ಹೋಗಬೇಕು ಅಂದರೆ ಅವ್ನು 15 ಸೆಕೆಂಡ್ಸಲ್ಲೋ 12 ಸೆಕೆಂಡ್ಸಲ್ಲೋ 100 ಮೀಟರ್ಸ್ ಓಡಬೇಕು. ಬೆನ್ ಜಾನ್ಸನ್ನು ಅಥವಾ ಕಾಲ್ ಲೂಯಿಸ್ ಥರ ಇಟ್ಟಿಲ್ಲ, SAಗೆ ಅಷ್ಟು ಇಟ್ಟಿದ್ದಾರೆ. ಅರ್ಥ ಆಯ್ತಾ? ನೀನು 15 ಸೆಕೆಂಡ್ಸ್ ಓಡಿದ್ರೆ ಮಾತ್ರ SA ಆಗಬಲ್ಲೆ. ಹಾಗೆಯೇ ಜೀವನದಲ್ಲೂ ನೀನು ಒಂದು ಲೆವೆಲ್ಗೆ ಬರಬೇಕು ಅಂದರೆ SKLP ಅಥವಾ ಏಸ್ ಅಂತ ಏನು ಹೇಳಿದೆ, ಇದನ್ನು ಒಂದು ಲೆವೆಲ್ ನಾವು ಸೆಟ್ ಮಾಡಿದ್ದೀವಿ. ಆ ಲೆವೆಲ್ಗೆ ತಕ್ಕಂತೆ ಇವ್ರನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ ಓಕೆ ಓಕೆ. ಆಮೇಲೆ ಈ ಲೆವೆಲ್ ಸ್ಟಡಿ ಮಾಡಬೇಕು ಅಂದರೆ ಆ ಲೆವೆಲ್ ಒಂದೇ, ಬಟ್ ನಾವು ಟೀಚಿಂಗ್ ಪ್ಯಾಟರ್ನ್ ಇಲ್ಲಿ ಡಿಪೆಂಡಿಂಗ್ ಆನ್ ದರ್ ಗ್ರಾಸ್ಪಿಂಗ್ ಎಬಿಲಿಟಿ ನಾವು ಚೇಂಜ್ ಮಾಡ್ತೀವಿ. ಓಕೆ. ಸೊ ಅಂದರೆ ನೀವು ಹಳ್ಳಿಗಳಿಗೆ, ಪಟ್ಟಣಗಳಿಗೆ, ಕನ್ನಡ ಮೀಡಿಯಮ್ಗಳಿಗೆ, ಇಂಗ್ಲೀಷ್ ಮೀಡಿಯಮ್ಗಳಿಗೆ ನೀವು ಕಸ್ಟಮೈಸ್ ಮಾಡಿ. ಎಕ್ಸಾಕ್ಟ್ಲಿ. ಓಕೆ ಸರ್. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಸರ್. ಈಗ ನೀವು ನಿಮ್ಮ ಟೀಮ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಈಗ ಸ್ಟೂಡೆಂಟ್ ಜೊತೆ ಡೈರೆಕ್ಟಾಗಿ ಈಗ ನೀವು ಎಲ್ಲ ಕಡೆ ಹೋಗೋಕ್ಕಾಗಲ್ಲ, ಎಲ್ಲ ಕೆಲಸ ನೀವು ಮಾಡೋಕ್ಕಾಗಲ್ಲ, ಯಾರೋ ಒಂದಷ್ಟು ಜನ ಇರ್ತಾರಲ್ಲ ಸರ್. ಸೊ ಅವ್ರಿಗೆ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಅಲ್ಲೂ ಕೂಡ ಏನಾದರೂ ಹ್ಯಾಂಡ್ಸ್ ಜಾಯಿನ್ ಮಾಡ್ಬೋದಾ ಕೆಲವರು? ಸೊ ಮಕ್ಕಳ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಇಷ್ಟ ಇದೆ, ವಾಲಂಟಿಯರ್ ಆಗಿ ಮಾಡೋಕ್ಕೆ ಇಷ್ಟ ಇದೆ, ವೈ ನಾಟ್, ಅಥವಾ ನಾನು ಪ್ರೊಫೆಷನಲ್ ಆಗಿ ಸೇರ್ತೀನಿ ಅಂತ ಇರ್ಬೋದು. ಆ ಥರದ ಅಂದರೆ ಅವರ ಟ್ರೈನಿಂಗು ಮತ್ತು ಅವ್ರು ಜಾಯ್ನ್ ಆಗೋದು ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಸರ್? ಈಗ ನೋಡಿ ಸರ್, ಈಗ ಈ ವಿಚಾರ ಬಂದಾಗ ನೀವು ಫ್ಯಾಕಲ್ಟಿ ಬಗ್ಗೆ ಬರ್ತಾ ಇದ್ದೀರಿ. ಒಂದು ಬಿಸ್ನೆಸ್ ಇಲ್ಲಿ ಬಿಸ್ನೆಸ್ ಅನ್ನೋದು ಲೆಕ್ಕ ಬರಲ್ಲ, ಇದು ಮಿಷನರಿ ಝೀಲು. ಇಲ್ಲಿ ಫ್ಯಾಕಲ್ಟಿ ಅಂತ ಬಂದಾಗ ನೋಡಿ ಸರ್, ರಿಟೈರ್ಡ್ ಪ್ರೊಫೆಸರ್ಸ್ ಇದ್ದಾರೆ, ದೇ ಹ್ಯಾವ್ ಜಾಯ್ನ್ ಹ್ಯಾಂಡ್ಸ್ ವಿತ್ ಅಸ್. ರಿಟೈರ್ಡ್ ಬ್ಯೂರೋಕ್ರಾಟ್ಸ್ ಹ್ಯಾವ್ ಜಾಯ್ನ್ ವಿತ್ ಅಸ್. ಓಕೆ ಓಕೆ. ರಿಟೈರ್ಡ್ ಸೈಂಟಿಸ್ಟ್ ಹ್ಯಾವ್ ಜಾಯ್ನ್ ಹ್ಯಾಂಡ್ಸ್ ವಿತ್ ಅಸ್. ಸೊ ಡಿಪೆಂಡಿಂಗ್ ಆನ್ ವಾಟ್ಸ್ ಅವರೆಲ್ರಿಗೂ ಸರ್ ಏನಾಗಿದೆ ಗೊತ್ತಾ, ಒಂದು ಮೆಂಟಲಿ ಆ್ಯಕ್ಟಿವ್ ಇರಬೇಕು ಮತ್ತು ಫಿಸಿಕಲಿ ಆ್ಯಕ್ಟಿವ್ ಇರಬೇಕು ಮತ್ತು ಹಣನೂ ಬರಬೇಕು. ಈ ರೀತಿಯಲ್ಲಿ ಏನಾಗಿದೆ, ಆಮೇಲೆ ತಮಗೆ ಗೊತ್ತಿರೋ ಹಾಗೆ ಏಜ್ ಅನ್ನೋದಕ್ಕಿಂತ ವಿಸ್ಡಮ್ ನಮಗೆ ಭಾಳ ಮುಖ್ಯ ಇಲ್ಲಿ. ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ದ ಸ್ಟೂಡೆಂಟ್ಸ್, ವಿ ಆರ್ ಡೀಲಿಂಗ್ ವಿತ್ ದ ಚಿಲ್ಡ್ರನ್. ದೇ ನೀಡ್ ಟು ಹ್ಯಾವ್ ದಟ್ ಸೆನ್ಸಿಟಿವಿಟಿ ಟುವರ್ಡ್ಸ್ ಸ್ಟೂಡೆಂಟ್ಸ್. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಇಡೀ ಫ್ಯಾಕಲ್ಟಿ ನೋಡಿ ಸರ್, ನಮಗೆ ವಿ ಹ್ಯಾವ್ ಆಲ್ರೆಡಿ ಬಿಲ್ಟ್ ನೆಟ್ವರ್ಕ್ ಆಫ್ 3000 ಟ್ರೈನರ್ಸ್ ಅಂದರೆ ಕ್ಯಾನ್ ಯು ಬಿಲೀವ್ ದಿಸ್? ಹೌದಾ? ಓಕೆ ಓಕೆ. ವಿ ಹ್ಯಾವ್ ಆಲ್ರೆಡಿ ಬಿಲ್ಟ್ ಅ ನೆಟ್ವರ್ಕ್ ಆಫ್ 3000 ಟ್ರೈನರ್ಸ್ ಆ್ಯಂಡ್ ದೇ ಆರ್ ನಾಟ್ ಜಸ್ಟ್ ಏನೋ ಒಂದು ಓದ್ಕೊಂಬಂದವರಲ್ಲ, ದೇ ಆರ್ ಆಲ್ ಡೀಪ್ ಡೈವ್ಡ್ ಇನ್ ಟು ದ ಸಬ್ಜೆಕ್ಟ್.
ಆ ರೀತಿದಿದೆ. ಸೊ ಅದೆಲ್ಲ ರೆಡಿ ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ, ಈ ವರ್ಷ ನಾವು ತುಂಬ ದೊಡ್ಡದಾಗಿ ಹೋಗ್ತಾ ಇಲ್ಲ. ಯಾಕೆಂದ್ರೆ ವಿ ನೋ ಎಲ್ಲ ಕಡೆ ಇದು ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗುವಂಥ ಪ್ರೋಗ್ರಾಮ್, ಬಿಕಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ವಿಲ್ ನಾಟ್ ಬಿ ಏಬಲ್ ಟು ಕೇಟರ್ ಟು ಆಲ್ ಸ್ಕೂಲ್ಸ್. ಸೊ ವಿ ಹ್ಯಾವ್ ಆಲ್ರೆಡಿ ಟೈಡ್ ಅಪ್ ವಿತ್ ಸಮ್ ಗ್ರೂಪ್ಸ್ ಆ್ಯಂಡ್ ವಿ ಆರ್ ಆಲ್ಸೋ ಬಿ ಟೈಯಿಂಗ್ ಅಪ್ ವಿತ್ ವೆರಿ ಫ್ಯೂ ಗ್ರೂಪ್ಸ್ ದಿಸ್ ಇಯರ್. ಆಫ್ಟರ್ ದಟ್ ವಿ ವಿಲ್ ಸಿ. ವಂಡರ್ಫುಲ್ ಸರ್. ಸರ್ ಫೈನಲ್ ಆಗಿ ನಾನು ಒಂದು ಪ್ರಶ್ನೆ ಬಹುಶಃ ಇದಕ್ಕಿಂತ ಮುಂಚೆನೇ ಕೇಳಬೇಕಾಗಿದ್ದೇನೋ, ಈಗ ಇದರ ಉದ್ದೇಶ ಏನು ಸರ್? ಅಂದ್ರೆ ಈಗ 2 ಉದ್ದೇಶ. ಒಂದು, ಈಗ ನೀವೇನು ಹೇಳಿದ್ರಿ, ಸ್ಕಿಲ್ಲು, ನಾಲೆಜು, ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಪರ್ಸ್ನಾಲಿಟಿ. ನಿಮ್ಮ ವ್ಯಕ್ತಿತ್ವ ವಿಕಸನ ಆಗೋದು, ನೀವು ನಿಮ್ಮ ಕರಿಯರ್, ನಿಮ್ಮ ಏನು ಹೇಳಿ, ನಿಮ್ಮ ಅಕಾಡೆಮಿಕಲ್ಲಿ ಚೆನ್ನಾಗಿ ಮಾಡೋದು, ಅದು ಒಂದಾದರೆ, ಎರಡನೇದು ಎಂಪ್ಲಾಯಬಿಲಿಟಿ ಅಂತ ಒಂದು ಹೇಳಿದ್ರೆ ಸರ್ ನೀವು. ಕರೆಕ್ಟ್. ಸೊ ಅದ್ರ ಬಗ್ಗೆ ಅಂತ ಹೇಳಿ ಸರ್ ನಂಗೆ. ಅಂದರೆ ಆದರೆ ಭಾಳ ಜನ ನನಗೆ ಕೆಲವೊಂದು ಸಲ ಆಶ್ಚರ್ಯ ಆಗುತ್ತೆ. ಎರಡು ನಂಗೆ ವೈರುಧ್ಯಗಳು ಕೇಳಿಸ್ತವೆ. ನಮಗೆ ಜನನೇ ಸಿಗ್ತಾ ಇಲ್ಲ ಅಂತ ಕೆಲವರು ಅಂತಾರೆ. ನಮಗೆ ಕೆಲಸ ಓಪನ್ ಇದೆ ರೀ, ಫಾರ್ ಎಕ್ಸಾಂಪಲ್ ನಮಗೂ ಸಿಗ್ತಾ ಇಲ್ಲ ಸರ್. ನಮ್ಗೆ ಒಳ್ಳೆ ವಿಡಿಯೋ ಇಟ್ಟಿರ್ಬೇಕಂತ ಸಿಗಲ್ಲ, ಒಳ್ಳೆ ಕಾಪಿ ಇಟ್ಟಿರ್ಬೇಕಂತ ಸಿಗಲ್ಲ. ನಾವೇ ಒಂದು ಅಕಾಡೆಮಿ ಮಾಡ್ತಾ ಇದ್ರು ಕೂಡ ಎಷ್ಟೋ ಸಲ. ಒಂದ್ ಕಡೆ ಈ ತರ, ಇನ್ನೊಂದು ಕಡೆ ನಮ್ಗೆ ಕೆಲಸ ಇಲ್ಲ ಅಂತ ಕೆಲವೊಬ್ರು ಮಾಡ್ತಾರೆ. ಬಹಳ ಒಳ್ಳೆ ಮಾತು. ಸೊ ಈ ಒಂದು ಪ್ರೋಗ್ರಾಮ್ ಇಂದ ಆ ಒಂದು ಗ್ಯಾಪ್ ಅನ್ನ ಅದನ್ನ ಹೇಗೆ ನೀವು ಅಡ್ರೆಸ್ಸಿಂಗ್? ಸೂಪರ್ ಬಹಳ ಒಳ್ಳೆ ಪ್ರಶ್ನೆ. ಇವತ್ತು ನಮ್ಮ ದೇಶದಲ್ಲಿ ಬರ್ನಿಂಗ್ ಇಶ್ಯೂ ಯಾವುದು? ಅನ್ಎಂಪ್ಲಾಯ್ಮೆಂಟ್ ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್. ಈಗ ತಾವೇ ಹೇಳಿದ್ರಿ, ಎಷ್ಟೋ ಜನ ಮ್ಯಾನ್ ಪವರ್ ಏಜೆನ್ಸೀಸು ನಂಗೆ ಗೊತ್ತು ಸರ್, ಫಾರ್ಗೆಟ್ ವೈಟ್ ಕಾಲರ್ ಜಾಬ್, ಈವನ್ ಬ್ಲೂ ಕಾಲರ್ ಜಾಬ್ ಯು ಆರ್ ನಾಟ್ ಗೆಟಿಂಗ್ ದ ರೈಟ್ ಪೀಪಲ್. ವೈ? ಬಿಕಾಸ್ ದೇರ್ ಇಸ್ ಓವರ್ ಎಂಫಸಿಸ್ ಆನ್ ಕರಿಕ್ಯುಲಮ್. ನಿಮ್ಗೆ ಹೇಳಿದಾಗೆ ಪೇರೆಂಟ್ಸು ಏನು ಮಾಡ್ತಾ ಇದ್ದಾರೆ, ಮಾರ್ಕ್ಸು ಅಂತಾರೆ. ಇವತ್ತೇನಾಗಿದೆ, ಸಾಫ್ಟ್ ಸ್ಕಿಲ್ಸ್ ಆರ್ ಡಾಮಿನೇಟಿಂಗ್. ಇವತ್ತು ನಿಮಗೆ ಬಂದ ಮೇಲಂತೂ ಕಾಪಿ ಎಡಿಟರ್ಸ್ ಕೆಲಸನೇ ಇಲ್ಲ. ಕರೆಕ್ಟ್. So soft skills have become very, very important. Who is going to teach you soft skills? It is co-curricular specialists. Co-curricular specialists like iRise Pro. ಸೊ ಇಲ್ಲಿ ಏನಾಗ್ತಿದೆ, ನೀವು ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ನೋಡಿ ಸರ್, ನಿಮಗೆ ಬೆಳಿಗ್ಗೆನೂ ಒಂದು ಇಂಪಾರ್ಟೆಂಟ್ ಡೇಟಾ ಕಳಿಸಿದೆ. ನಮ್ಮದು ಇವತ್ತು ಇಂಡಿಯಾ $4 trillion ಎಕಾನಮಿ, ಚೈನಾ ಇಸ್ $20 trillion ಎಕಾನಮಿ, ಅಮೆರಿಕಾ ಇಸ್ $30 trillion ಎಕಾನಮಿ. ಈಗ ಮೋದಿಜಿ ಆಗಲಿ, ಸೆಂಟ್ರಲ್ ಯಾರೇ ಆಗಲಿ, ನಾವು ವಿಶ್ವಗುರು ಆಗಬೇಕು ಅಥವಾ ನಾವು 20 trillion 30 trillion ಆಗಬೇಕಂದ್ರೆ ನಮ್ಮ ಯೂತು ಅದಕ್ಕೆ ತಕ್ಕಂತೆ ರೆಡಿ ಆಗದೆ ಇದ್ದರೆ ಅವರ್ GDP ವಿಲ್ ನಾಟ್ ಬಿ ಏಬಲ್ ಟು ರೀಚ್ ಟು ಇಟ್ಸ್ ಪೊಟೆನ್ಷಿಯಲ್. ಆ್ಯಂಡ್ ಇಂಡಿಯಾ, ಹಾರ್ವರ್ಡ್ದು ನಿಮಗೆ ಆರ್ಟಿಕಲ್ ಕಳಿಸಿದೆ. ಹಾರ್ವರ್ಡ್ ಆರ್ಟಿಕಲ್ ಏನು ಹೇಳುತ್ತೆ, ಮತ್ತು ನಾನು ಒಪ್ಕೋತೀನಿ, ಇನ್ನು 20 ರಿಂದ 30 ವರ್ಷ ಇಂಡಿಯಾ ಈಸ್ ಅಟ್ ಎ ವೆರಿ ವೆರಿ ಕ್ರಿಟಿಕಲ್ ಜಂಕ್ಷನ್. ಓಕೆ, ಚೆನ್ನಾಗಿ ಹೋದರೆ ವಿ ವಿಲ್ ಬಿಕಮ್ ವರ್ಲ್ಡ್ಸ್ ಟಾಪ್ ಪವರ್. ಇಲ್ಲ ಅಂದರೆ ಸ್ಟಾಗ್ನೇಷನ್ ಆಯಿತು ಅಂದರೆ there could be dangers of social unrest, there could be dangers of inequality, there could be anarchy, there are lots of things. ಸರ್, ಬಾಂಗ್ಲಾದೇಶಲ್ಲಾಗಿದ್ದೋ, ಶ್ರೀಲಂಕಾಲಾಗಿದ್ದೋ ಚಿಕ್ಕ ದೇಶಗಳವು, ಇಲ್ಲಿ ಆಗಬಾರ್ದು ಅಂತೇನಿಲ್ಲ. ನಮ್ಮದು ಡೆಮೋಕ್ರಸಿನೇ. ಆದರೆ ಅದಕ್ಕೆ ನಮ್ಮ ದೇಶ ಒಂದು ರೀತಿಯಲ್ಲಿ ಭಾಳ ಪ್ರಬಲವಾಗಿರಬೇಕು, ಸಬಲವಾಗಿರಬೇಕು ಮತ್ತು ಸರಿಯಾದ ದಿಕ್ಕಲ್ಲಿ ಹೋಗಬೇಕಾದ್ದು ತುಂಬ ಇಂಪಾರ್ಟೆಂಟ್ ಸ್ಟೇಜಲ್ಲಿ ನಾವಿದೆ. ಅದಕ್ಕೆ ನಮ್ಮ ಕಂಪನಿ ಏನಿದೆ, ವಿಶ್ವಾಗ್ರ ಏನಿದೆ, ಐರೈಸ್ ಪ್ರೋ ಅನ್ನೋದು ನಮ್ಮ ಅಕಾಡೆಮಿ ವಿಂಗು. ವಿಶ್ವಾಗ್ರ ನಮ್ಮ ಕಂಪನಿ ಏನಿದೆ, ಅದರ ಟ್ಯಾಗ್ಲೈನು ಸುಪ್ರೀಂ ಇಂಡಿಯಾ ಹ್ಯಾಪಿ ಇಂಡಿಯನ್ಸ್, ಸರ್ವೋಚ್ಚ ಭಾರತ ಮತ್ತು ಸಂತುಷ್ಟ ಭಾರತೀಯ. ಭಾರತ ಸರ್ವೋಚ್ಚ ಆಗೋಕ್ಕೆ ಮತ್ತು ಭಾರತೀಯ ಸಂತುಷ್ಟ ಆಗೋಕ್ಕೆ 2 ರೀತಿಯಲ್ಲಿ ಬೇಕಾಗಿರೋದು ವ್ಯಾಲ್ಯೂ ಎಡಿಷನ್. ವ್ಯಾಲ್ಯೂ ಎಡಿಷನ್ ಅಂದರೆ ಏನು? ಅವನಿಗೆ ಸೋಷಿಯಲ್ ಎಂಪವರ್ಮೆಂಟ್ ಆಗಬೇಕು, ಎಕನಾಮಿಕ್ ಎಂಪವರ್ಮೆಂಟ್ ಆಗಬೇಕು. ಅವನು ಸಬಲ ಆಗದೇ ಇದ್ದರೆ, ಸಬಲ ಆಗಬೇಕು ಅವನು. ನಾನು ಇಷ್ಟೇ ಸರ್ ಹೇಳೋದು, ಕನ್ನಡದಲ್ಲಿ ಹೇಳೋದಾದರೆ, ಪ್ರತಿಯೊಬ್ಬ ಭಾರತೀಯ ಸಬಲ ಆಗಬೇಕು, ದೇಶ ಪ್ರಬಲ ಆಗಬೇಕು. ಅಷ್ಟಾಗಬೇಕು ಅಂದರೆ ನಿಮ್ಮ ಎಂಪ್ಲಾಯಬಿಲಿಟಿ ಜಾಸ್ತಿ ಆಗಬೇಕು. ಎಂಪ್ಲಾಯಬಿಲಿಟಿ ಜಾಸ್ತಿ ಆಗಬೇಕು ಅಂದರೆ ಬರೀ ಕರಿಕ್ಯುಲಮಿಂದ ಆಗಲ್ಲ. ಅದಕ್ಕೆ ಈ ರೀತಿಯ ಕೋರ್ಸ್ಗಳು, ಈ ರೀತಿಯ ಸರ್ಟಿಫಿಕೇಟ್ ಕೋರ್ಸ್ಗಳು, ಈ ರೀತಿಯ ವ್ಯಾಲ್ಯೂ ಎಡಿಷನ್ ನಿಮ್ಗೆ ಆಗದೇ ಇದ್ದರೆ ಸರ್, ಇವತ್ತು ನೋಡಿ, ಒಂದು ರಿಸರ್ಚ್ ಹೇಳುತ್ತೆ 5 to 6% ಆಫ್ ಎಂಜಿನಿಯರ್ಸ್ ಆರ್ ಗೆಟಿಂಗ್ ಜಾಬ್ಸ್. 15 lakh ಎಂಜಿನಿಯರ್ಸ್ ಆದರೆ ಅದರಲ್ಲಿ ಸಿಗ್ತಾ ಇರೋದು ಕೇವಲ ಒಂದು 75,000 1 ಲಕ್ಷ ಜನಕ್ಕೆ ಮಾತ್ರ. ಅವ್ರು ಎಕ್ಸ್ಪೆಕ್ಟ್ ಮಾಡಿದಂಥ ಕೆಲಸ ಸಿಗದೇ ಇದ್ದಾಗ ಏನಾಗುತ್ತೆ ಸರ್, ಪ್ರತಿ ಒಂದು ವೈಟ್ ಕಾಲರ್ ಜಾಬ್ಗೆ 30,000 ಜನ ಅಪ್ಲಿಕೇಶನ್ ಆಗ್ತಾರೆ. ಪ್ರತಿಯೊಂದು ವೈಟ್ ಕಾಲರ್ ಜಾಬ್ಗೆ 30,000 ಜನ. ಮತ್ತು ಏಕರೀತಿಯ ಈಕ್ವಲ್ ಶಕ್ತಿ ಇರುವಂಥವ್ರು ಒಂದು ಜಾಬ್ಗೆ 3,000 ಜನ ಇದ್ದಾರೆ. ಒಬ್ಬರಿಗೆ ಆ ಕೆಲಸ ಸಿಕ್ತು 2,999 ಜನ, 2,999 ಔಟ್ ಆಫ್ 3,000 ಪೀಪಲ್ ಆರ್ ಗೋಯಿಂಗ್ ಫಾರ್ ಸಮ್ ಜಾಬ್ which if they like or not, and these people are called underemployment. And underemployment danger ಏನು ಗೊತ್ತಾ? They will not be able to sustain the job. Once they are not able, ಅದಕ್ಕೆ ನಾವೇನಂತೀವಿ ಕರಿಯರ್ ದರ್ಶಿ ಉದ್ದೇಶ, ಎಂಪ್ಲಾಯಬಿಲಿಟಿ ಎಂಟ್ರಿ ಪಾಯಿಂಟು. ನೆಕ್ಸ್ಟು ವರ್ಸಟಿಲಿಟಿ. ಇಫ್ ಯು ಡು ನಾಟ್ ಆ್ಯಡ್ ವ್ಯಾಲ್ಯೂ, ಎಷ್ಟೋ ಸಾರಿ ತಮಗೆ ಗೊತ್ತು, ರಿಪೋರ್ಟರ್ನ ಏನಂತ ಹೇಳುವೆ, ಆ್ಯಂಕರ್ಗೆ ಏನಂತ ಹೇಳುವೆ, ಬರೀ TPL ಓದಿದ್ರೆ ನಿಮಗೆ ಭವಿಷ್ಯ ಇಲ್ಲ. ರಿಪೋರ್ಟರ್ಗೆ ಹೇಳುವೆ, ನೀವು ಒಂದೇ ಬ್ಯೂರೋದಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಭವಿಷ್ಯ ಇಲ್ಲ. ಯು ಎನ್ಲಾರ್ಜ್ ಯುವರ್ ಅಟ್ರಿಬ್ಯೂಟ್ಸ್ ಅಂತ ಹೇಳುವೆ. ಈಗ ನೀವು ನಾವೆಲ್ಲ ಎನ್ಲಾರ್ಜ್ ಮಾಡ್ಕೊಂಡು ಇದಕ್ಕೆ ಬದುಕ್ತಾ ಇದ್ದೀವಿ. ಇವತ್ತು ನಾವು ಎನ್ಲಾರ್ಜ್ ಮಾಡ್ಕೊಳ್ಳದೆ ಇರೋರು ಇಂಡಸ್ಟ್ರಿಯಲ್ ಎಲ್ಲ ತಮಗೆ ಗೊತ್ತು. ಸೊ ನಾನು ಹೇಳೋದು ಎಲ್ಲ ಯೂತ್ಸ್ಗೂ ಅಷ್ಟೇ, ಫಸ್ಟು ಎಂಪ್ಲಾಯಬಿಲಿಟಿ
ಮತ್ತು ವರ್ಸಟಿಲಿಟಿ ಮತ್ತು ಸಸ್ಟೈನಬಿಲಿಟಿ. ಈ ಮೂರಕ್ಕೂ ನಾವು ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನೇ ಈಗ ನಾವು ಎಕ್ಸ್ಪೆರಿಮೆಂಟ್ ಅಥವಾ ಟೆಸ್ಟ್ಗಳು ನಾವು ಮಾಡ್ತಾ ಇದ್ದೀವಿ, ಆ 7 ಸ್ಟೆಪ್ 30 ಡೇ ಪ್ರಾಸೆಸ್ ಅಂತ ಏನು ಮಾಡ್ತೀವಿ, ಅದ್ರ ಮೂಲಕ 64 ಕ್ಯಾಟಗರೀಸ್ ಸರ್, 64 ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್ ಬೇಕು ಮತ್ತು 64 ಗ್ರೂಪಿಂಗ್ಸ್ ನಾವು ಮಾಡಿದ್ದೀವಿ. ಈಗ ನಿಮ್ಮ ಮಗ 64 ಗ್ರೂಪಿಂಗ್ಸಲ್ಲಿ ನಾವು ಕೊಟ್ಬಿಡ್ತೀವಿ. ನಿಮ್ಮ ಮಗ ಆ್ಯಸ್ ಆಫ್ ಟುಡೇ ಸರ್, ಪ್ರತಿ ವರ್ಷ ಚೇಂಜ್ ಆಗ್ಬೋದು ವ್ಯಕ್ತಿ, ಬಟ್ ಆ್ಯಸ್ ಆಫ್ ಟುಡೇ ಅವರ SKLP ಮತ್ತು AS ಅಂತ ಹೇಳಿದ್ನಲ್ಲ, ಆ್ಯಟಿಟ್ಯೂಡ್, ಆಪ್ಟಿಟ್ಯೂಡ್ ಮತ್ತು ಕಮ್ಯುನಿಕೇಷನ್ ಮತ್ತು ಎಕ್ಸಿಕ್ಯೂಷನ್, ಇಲ್ಲಿ ಯಾವ ಲೆವೆಲ್ಗೆ ಹೋಗೋದಕ್ಕೆ ಎಜುಕೇಷನ್ ಇರಲಿ, ಹೈಯರ್ ಎಜುಕೇಷನ್, ಮತ್ತು ಯಾವ್ಯಾವ ಪಾಸಿಬಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇವ್ರಿಗೆ ಸಿಗುತ್ತೆ ಅನ್ನೋದನ್ನ ಇವತ್ತೇ ಪ್ರಿಡಿಕ್ಟ್ ಮಾಡ್ತೀವಿ. ಸರ್, ನಾವು ಪತ್ರಕರ್ತ ಆಗ್ಬೋದು ಅಂತ ನಂಗೆ ಹೈಸ್ಕೂಲಲ್ಲೇ ಗೊತ್ತಾಗಿದ್ರೆ ನಾನು MSc ಝುವಾಲಜಿ ಮಾಡ್ತಾನೆ ಇರಲಿಲ್ಲ. ನನ್ನ ಬರವಣಿಗೆಗೆ ಈ ಮಟ್ಟಕ್ಕೆ ಬೆಲೆ ಇದೆ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ, ರೈಟ್? ಸೊ ಇಲ್ಲೇನಾಗ್ತಿದೆ ಅಂದರೆ ಇಂಡಿಯಾದಲ್ಲಿ ಸರ್, ಈಗ ಜಪಾನಲ್ಲಿ ಮತ್ತು ಜರ್ಮನಿಯಲ್ಲಿ ಒಂದು ಇದಿದೆ, ನೀವು 18 ಇಯರ್ಸ್ ಆದಮೇಲೆ ನೀನು ಬ್ರೇಕ್ ತೊಗೋಬೋದು. ಬ್ರೇಕ್ ತೊಗೊಂಡು ನೀವು ಎಲ್ಲ ಪ್ರಪಂಚ ಅರ್ಥ ಮಾಡಿಕೊಂಡು ಫರ್ದರ್ ಎಜುಕೇಷನ್ ಹೋಗ್ಬೋದು. ಇಂಡಿಯಾದಲ್ಲಿ ಅದು ಅವಕಾಶ ಇಲ್ಲ, ನೀವು ಓದ್ತಾನೆ ಇರಬೇಕು 25ವರೆಗೆ. ಬಟ್ ಇಲ್ಲೇನಾಗ್ತಿದೆ ಅಂದರೆ ನಾವು ಆ ಮಗು 14 ವರ್ಷಕ್ಕೆ ಆ ಮಗುಗೆ ಒಂದು ಶಕ್ತಿ, ಮಗು ತಂದೆ ತಾಯಿ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ಅವ್ರ ತೀರ್ಮಾನಗಳು, ಹಣ ಖರ್ಚು, ಗೊಂದಲ ಇವೆಲ್ಲ ನಿಂತೋಗುತ್ತೆ. ಇವೆಲ್ಲ ನಿಂತೋಗುತ್ತೆ. ಆಮೇಲೆ ಕರಿಕ್ಯುಲರ್ can give life to someone more than curricular. That point needs to be very, very clearly addressed to the Indian society. ಸರ್, ನನಗೆ ಅಂದರೆ ನಿಮ್ಮಲ್ಲಿ ಕಂಡಿರುವಂಥ ಒಂದು ಗುಣ ಅಥವಾ ನಾನು ನಿಮ್ಮಿಂದ ಕಲ್ತಿರುವಂಥ ಒಂದು ನಾನ್ ಜರ್ನಲಿಸ್ಟಿಕ್ ಗುಣ ಅಂತಂದರೆ ಸರ್, ನಿಮ್ಗೆ ಯಾವಾಗಲೂ ಒಂದು ನಮ್ಮ ದೇಶದ ಬಗ್ಗೆ ಒಂದು ಅಭಿಮಾನ, ಒಂದು ಪ್ರೀತಿ ಮತ್ತು ನಮ್ಮ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಒಂದು ತುಡಿತ. ಅದು ನಮ್ಮ ಜರ್ನಲಿಸಮಲ್ಲಿದ್ದಾಗ ನಾವು ಇಂಡೈರೆಕ್ಟಾಗಿ ಮಾಡ್ತಾನೆ ಇರ್ತೀವಿ. ನಾವು ಒಳ್ಳೆ ಸುದ್ದಿಗಳು ಕೊಡೋದ್ರ ಮೂಲಕ, ಪಾಸಿಟಿವ್ ಸುದ್ದಿಗಳು ಕೊಡೋದ್ರ ಮೂಲಕ ಮತ್ತು ಕೆಟ್ಟ ಕೆಲಸ ಮಾಡೋರನ್ನ ಶಿಕ್ಷಿಸೋದ್ರ ಮೂಲಕ ಅಥವಾ ಅವ್ರಿಗೆ ಒಂದು ಆ ಸುದ್ದಿಗಳನ್ನ ಕೂಡ ಹೈಲೈಟ್ ಮಾಡೋದ್ರ ಮೂಲಕ ಕೂಡ ಇರುತ್ತೆ. ಬಟ್ ಅದು ಬಿಟ್ಟು ಕೂಡ ಈಗ ನೀವು ಮಾಡ್ತಾ ಇರೋದ್ರ ಹಿಂದೆ ಕೂಡ ನನಗನ್ಸುತ್ತೆ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತ ಅನಿಸುತ್ತೆ ನನಗೆ. ಒಂದು ಮಾತಿದಿಲ್ಲ ಸರ್, ಅಂದರೆ ಎಲ್ಲರೂ ನಾವು ಕೇಳ್ತಾನೆ ಇರ್ತೀವಿ, ನಮ್ಗೇನು ಸಿಗುತ್ತೆ, ಅವ್ರೇನು ಕೊಡ್ತಾರೆ, ನಮ್ಮ ಸೊಸೈಟಿ ಏನು ಕೊಡುತ್ತೆ, ನಮಗೆ ಜಾಬ್ ಎಲ್ಲಿ ಸಿಗುತ್ತೆ, ನಮಗೆ ಸಂಬಳ ಎಷ್ಟು ಸಿಗುತ್ತೆ ಅನ್ನೋದು ಕೇಳ್ತೀವಿ. ಬಟ್ ನಾನೇನು ಕೊಡೋದು, ನಾನೇನು ನನ್ನ ಕಂಪ್ನಿ ಕೊಡ್ತೀನಿ, ನಾನೇನು ಸಮಾಜಕ್ಕೆ ಕೊಡ್ತೀನಿ, ನನ್ನ ದೇಶಕ್ಕೆ ಏನು ಕೊಡ್ತೀನಿ ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಯೂತ್ಸ್ಗೆ? ಅಥವಾ ಸರ್, ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಎರಡಕ್ಕೆ 2 ಥಿಂಗ್ಸ್ ಮೂವ್ ಮಿ ಸರ್, ವೈಯಕ್ತಿಕವಾಗಿ 2 ಥಿಂಗ್ಸ್ ಮೂವ್ ಮಿ ಚಿಕ್ಕದ್ರಿಂದಲೂ. ಒಂದು ಕನ್ನಡ, ಇನ್ನೊಂದು ಭಾರತ. ನೋಡಿ, ಈಗಲೂ ನಿಂತ್ಕೊಂಡ್ಬಿಡುತ್ತೆ ನೋಡಿ. ನಾನು ಕನ್ನಡ ಅಂದಾಗಲೂ ರೋಮಾಂಚನಕ್ಕೊಳಗಾಗ್ತೀನಿ ಮತ್ತು ಭಾರತ ಅಂದಾಗಲೂ ರೋಮಾಂಚನಕ್ಕೊಳಗಾಗ್ತೀನಿ. ಯಾಕೆಂದರೆ ಇವೆರಡನ್ನೂ ನಾವು ಜೀವಿಸ್ತಾ ಇದ್ದೀವಿ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾವು ಇವೆರಡರ ನಡುವೆ ಇದ್ದೀವಿ ಅನ್ಕೋಬಾರ್ದು, ಇವೆರಡರ ನಡುವೆ ನಾವಿದ್ದೀವಿ ಅನ್ಕೋಬೇಕು. ಸರ್, ಭಾರತ ಇಲ್ಲ ಅಂತ ಇಟ್ಕೊಳ್ಳಿ ಸರ್, ಆ ಬೌಂಡ್ರಿ ಇಲ್ಲ ಅಂತ ಇಟ್ಕೊಳ್ಳಿ, ನೀನು ಯಾರು? ಕರೆಕ್ಟ್. ವಾಟ್ ಈಸ್ ಯರ್ ಐಡೆಂಟಿಟಿ? ಅಮೆರಿಕಾಗೆ ಹೋದ್ರು ಈ ದೇಶ ಬಿಟ್ಟು ಯಾವುದೋ ಕೆಲಸಕ್ಕೆ ಅಂತ ಹೋಗ್ತಾರೆ, ಕೋಳ ಹಾಕೊಂಡು ಈ ದೇಶಕ್ಕೆ ವಾಪಸ್ ಬರ್ತಾರೆ. ನೀನು ಹೋಗಿ ಗಲ್ಫಲ್ಲಿ ದುಡಿತೀಯಾ? ಗಲ್ಫಲ್ಲಿ ಯು ಆರ್ ನಾಟ್ ಇವನ್ ಮೇಡ್ ಎ ಸಿಟಿಸನ್. ನೀ 20 ವರ್ಷ ದುಡಿದ್ರು ಸಂಬಳ ತರ್ಬೋದು ಅಷ್ಟೇ, ಯು ಆರ್ ನಾಟ್ ಇವನ್ ಮೇಡ್ ಎ ಸಿಟಿಸನ್. ಇದು ರಿಯಾಲಿಟಿ ಸರ್. ಭಗವಂತ ನಮಗೆ ಆಮೇಲೆ ನನಗೆ ಅಮೆರಿಕನ್ ಫ್ರೆಂಡ್ ಒಂದು ಮಾತಂತಾರೆ, ಈ ಸುಪ್ರೀಂ ಇಂಡಿಯಾ ಅಂತ ನನ್ನ ಕಂಪನಿಗೆ ನಾನು ಟ್ಯಾಗ್ಲೈನ್ ಇಡೋ ಕಾರಣ ಏನು ಅಂತ ಇದು ಹೇಳ್ಬಿಟ್ಟು ವಿ ವಿಲ್ ವೈಂಡ್ ಅಪ್. ಅಮೆರಿಕನ್ ಫ್ರೆಂಡ್ ನನಗೆ ಒಬ್ಬ ಅವ್ನು ಮಾತಂತ ಏನೋ ಮಾತಾಡ್ತಾ ಹೇಳಬೇಕಾದ್ರೆ, ಸಿ ಇಂಡಿಯಾ ಈಸ್ ಗೋಯಿಂಗ್ ಟು ಬಿ ನೆಕ್ಸ್ಟ್ ಸೂಪರ್ ಪವರ್, ದಿಸ್ ಆ್ಯಂಡ್ ದಟ್ ಅಂತೆಲ್ಲ ಹೇಳ್ತಾರೆ. But always that guy from America, he says, so he has always come to India for some inspiration. For that matter, Steve Jobs came to India for inspiration. Mark Zuckerberg came to India for inspiration. We are in the land of inspiration. We are in the land of sanctity and sacredness. ಪ್ರತಿ ಇಂಚು, ನಮ್ಮ ಭಾರತದ ಪ್ರತಿ ಇಂಚಿಗೂ ಆ ಒಂದು ಪುಣ್ಯ ಭೂಮಿ ಅಂತ ಕರೆಯೋದು. ಪ್ರಪಂಚದ ಯಾವ ಭೂಮಿಗೂ ಪುಣ್ಯ ಭೂಮಿ ಅಂತ ಕರೆಯಲ್ಲ, ಇದನ್ನು ಮಾತ್ರ ಪುಣ್ಯ ಭೂಮಿ ಅಂತ ಕರೀತಾರೆ. ಇದು ನಾನು ಕರೆದಿಲ್ಲ, ನನ್ನ ಅಮೇರಿಕನ್ ಫ್ರೆಂಡು, ನಾಟ್ ಇವನ್ NRI, ಟಿಪಿಕಲ್ ಲೋಕಲ್ ಅಮೇರಿಕನ್ ಹೇಳ್ತಾರೆ. ಅವ್ರು ಹೇಳಿದಾಗ ನನಗಾಗ ಅನಿಸಿದ್ದೇನು ಅಂದರೆ, ಈ ಸೇಸ್ ಎವರಿ ಇಂಚ್ ಆಫ್ ಇಂಡಿಯಾ ಈ ಸೆಕ್ರೆಡ್ ಅಂತ ಅವ್ರು ಹೇಳಿದಾಗ, ಆಗ ನನಗನ್ಸುತ್ತೆ ಚೈನಾ ಸೂಪರ್ ಪವರು, ಅಮೆರಿಕಾ ಸೂಪರ್ ಪವರ್ ಅಂದ್ರೆ ಮೆಟೀರಿಯಲಿಸ್ಟಿಕ್, ನೀವು ಮಿಲಿಟರಿಯಲ್ಲಿ ನಂಬರ್ 1. ಬಟ್ ಇಂಡಿಯಾ ಇಸ್ ನೋನ್ ಫಾರ್ ಇಟ್ಸ್ ಸ್ಪಿರಿಚುಯಾಲಿಟಿ, India is known for its religiosity, India is known for its heritage, India is known for its soft power. What is that soft power? We have always given ultimate respect to that Paramatma. Correct? We have always submitted ourselves to that higher power. A higher power is called, ನಾವು ಭಗವಂತನ ಏನು ಕರಿತೀವಿ? ಸುಪ್ರೀಂ ಅಂತೀವಿ. ಪರಮಾತ್ಮ ಅಂತ ಏನು ಸಂಸ್ಕೃತದಲ್ಲಿ ಹೇಳ್ತಾರೆ, ದಟ್ ಈಸ್ ಸುಪ್ರೀಂ ಬೀಯಿಂಗ್. ಆ ಸುಪ್ರೀಂ ಬೀಯಿಂಗ್ನ ನಮ್ಮ ಭಾರತದಲ್ಲಿ ಆ ಮಟ್ಟದ ಒಂದು ಆಧ್ಯಾತ್ಮಿಕತೆ, ತಾದಾತ್ಮತೆ ಎರಡೂ ಇದ್ದ ಮೇಲೆ ಈ ದೇಶವನ್ನು ಸೂಪರ್ ಪವರ್ ಅಲ್ಲ, ಅದಕ್ಕಿಂತ ಮೀರಿ ತೊಗೊಂಡು ಹೋಗ್ಬೇಕು ಅಂದರೆ ಏನು? ಸುಪ್ರೀಂ ಪವರ್. ಸೊ ಎಲ್ಲ ಕೋಶೆಂಟ್ಗಳನ್ನ ಇಟ್ಕೊಂಡು ನಾವು ಆ್ಯಕ್ಚುಲಿ ಡೆವಲಪ್ ಮಾಡ್ತಿರುವಂಥದ್ದು ಇದು. ಸೊ ನನಗೆ ಈಗ ವೆದರ್ ವಿ ಲೀವ್ ಇನ್ ಇಂಡಿಯಾ ಅಂದರೆ ನೋ ಇಂಡಿಯಾ ಲಿವ್ಸ್ ಇನ್ ಅಸ್ ಅಂತ ಎಲ್ಲಿವರೆಗೆ ಪ್ರತಿ ಭಾರತೀಯನ ಅನ್ಸಲ್ವೋ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ನೀನು ಸುಮ್ಮನಿರ್ತೀಯ, ಬಟ್ ಈ ದೇಶನ ನೀ ಆಸ್ವಾದಿಸೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಮಂಜುನಾಥ್ ಸರ್ ಜೊತೆಗೆ ಮಾತಾಡಿದ್ದು ನನಗೆ ಈ ಟಿ ವಿ ದಿನಗಳ ನೆನಪು ಬಂತು. ಬಟ್ ನೋಡಿ 2025ನಲ್ಲಿ ನಾನು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾವೆಲ್ಲ ಏನು ದಾರಿ ಸವಸ್ ಬಂದಿದ್ದೀವಿ, ಆ ಸವದು ಬಂದಿರುವಂಥ ದಾರಿಯ ಪ್ರತಿಯೊಂದು ನೆನಪುಗಳು ನಮಗೆ ಕಾಡ್ತವೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಿಂದ, ಪ್ರತಿಯೊಂದು ಸಂಸ್ಥೆಯಿಂದ, ಪ್ರತಿಯೊಂದು ಬಾಸಿಂದ, ಪ್ರತಿಯೊಂದು ಕಲೀಗಿಂದ, ಎಲ್ಲರಿಂದ ನಾವು ಕಲ್ಕೊಂಡು ಬಂದಿದ್ದೀವಿ. ಬಹುಶಃ ನಾವು ಸಸ್ಟೈನ್ ಆಗೋಕ್ಕೆ ನಾವು ಇವತ್ತು ಕೂತ್ಕೊಂಡು ಮಾತಾಡೋಕೆ ಅದೇ ಕಾರಣ ಅನ್ಸುತ್ತೆ. ಸತ್ಯ. ಯಾವಾಗಲೂ ಕಲಿಬೇಕು ಅನ್ನೋದು ಇರುತ್ತಲ್ಲ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ಅವ್ರ ಹತ್ರ ಸರ್ ಹತ್ರ ಯಾವಾಗಲೂ ಇತ್ತು. ಜೊತೆಗೆ ಕಲಿಯೋ ಜೊತೆಗೆ ಈಗ ಕಲಿಸಕ್ಕೆ ಹೊರಟಿದ್ದಾರೆ, ಈಗ ಕೊಡಕ್ಕೆ ಹೊರಟಿದ್ದಾರೆ ತಮ್ಮ ಒಂದು IRIS Pro ಅನ್ನೋ ಸಂಸ್ಥೆ ಮೂಲಕ. ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆಯೋ, ಅಂದರೆ ನಮ್ಮ ಸ್ಕೂಲು, ನಮ್ಮ ಮಕ್ಕಳಿಗೆ ಇದು ಸಿಗಲಿ ಅನ್ನೋದೇನಾದರೂ ಆಸೆ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಈ ಸಂಸ್ಥೆಯ ನಂಬರು, ಇಮೇಲ್ ID ಮತ್ತು ಡೀಟೇಲ್ಸ್ ಎಲ್ಲವೂ ಇರುತ್ತೆ. ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಅದನ್ನು ಆ ವಿಚಾರವನ್ನು ಶೇರ್ ಮಾಡಿ. ಅದರಲ್ಲಿ ಇಂಟ್ರೆಸ್ಟ್ ಇರೋರು ಉಳಿದಂಗೆ ಭಾರತದ ಬಗ್ಗೆ ಇರುವಂಥ ಪ್ಯಾಷನ್ನು ಅದೆಲ್ಲವೂ ಕೂಡ ನಮ್ಮ ಮೈಗೂಡಲಿ ಅಂತ ನಾನು ಹೇಳ್ತಾ, ಸರ್ ತುಂಬ ಧನ್ಯವಾದ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದೆ. ಥ್ಯಾಂಕ್ ಯು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನದು ಧನ್ಯವಾದ. ಯಾಕೆಂದರೆ ಅವತ್ತು ನಾನು ನಿಮ್ಗೆ ಅವಕಾಶ ಕೊಟ್ಟೆ, ನೀವು ಅಂತೀರಾ, ಇವತ್ತು ನನಗೆ ನೀವು ಅವಕಾಶ ಕೊಟ್ರಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ಸ್ ಅಲಾಟ್ ಸರ್. ಇಟ್ಸ್ ಅ ಪ್ರಿವಿಲೇಜ್, ನನಗೆ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಅತ್ಯಂತ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದು. ಯಾಕೆಂದರೆ ಗೌರಿ ಶಕ್ಕಿಯ ಸ್ಟುಡಿಯೋನಲ್ಲಿ ನೀವು ನೋಡ್ತಿರ್ತೀರ, ಸುಮಾರು ನಮಗೆ ಕಾಲ್ ಬರ್ತವೆ, ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ಚೆನ್ನಾಗಿ ಮಾತಾಡ್ತೀರಾ ಅಂತ. ತುಂಬ ಜನ ಅಪ್ರಿಸಿಯೇಷನ್ ನಮಗೆ ತುಂಬ ಸಿಗ್ತವೆ. ಆ ಅಪ್ರಿಸಿಯೇಷನ್ ಸಿಗಬೇಕಾದ್ರೆ ನಮಗೊಂದು ಅವಕಾಶ ಅಂತ ಸಿಗಬೇಕಾಗತ್ತೆ. ಸೊ ಅವಕಾಶ ಕೊಟ್ಟಂಥ ವ್ಯಕ್ತಿಗಳಲ್ಲಿ ಪ್ರಮುಖವಾಗಿ ನಮಗೆ ಮಂಜುನಾಥ್ ಸರ್ ಅವಕಾಶ ಕೊಟ್ಟದ್ದು. ಸೊ ಹೀಗಾಗಿ ಈ ಒಂದು ಹಾದಿ ಸವಿಸ್ ಬಂದು, ಈಗ ನೋಡಿ, ನಾನು ಮುಂಚೆನೇ ಹೇಳಿದ್ದೀನಿ, ಅಂದರೆ ಒಂದು ಸೆಲೆಬ್ರಿಟಿಗಳು ನಾವು ಆ್ಯಂಕರ್ಗಳಂತಂದರೆ ನಾವು ಒಂದು ಜನ ಗುರುತಿಸ್ತಾರೆ. ನನಗೆ ಕೆಲವೊಂದು ಸಲ ಅನಿಸುತ್ತೆ ನಾವೇನು ಅಂಥ ದೊಡ್ಡ ಸಾಧನೆ ಮಾಡಿಲ್ಲ ಅಂತ ನನಗೆ ಯಾವಾಗಲೂ ನಂಗೆ ಅನಿಸ್ತಿರುತ್ತೆ. ಬಟ್ ಆ ಒಂದು ಸಸ್ಟೈನ್ ಮಾಡ್ಕೊಂಡು ಬರಬೇಕಾದ್ರೆ ಒಂದು ಇನ್ಹೆರೆಂಟ್ ಕ್ವಾಲಿಟಿ ಇದ್ದಾಗ ಅದನ್ನು ಗುರುತಿಸುವಂಥ ಒಂದು ಕ್ವಾಲಿಟಿ ಬೇಕಾಗುತ್ತೆ. ಸೊ ಅದು ನನಗೆ ಈ ಟಿ ವಿಯಿಂದ ಮಂಜುನಾಥ್ ಸರ್ ಮೂಲಕ ಸಿಕ್ತು. ಸೊ ಅವ್ರಿಗೆ ಮತ್ತೊಂದು ಸಲ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಅನಿಸಿಕೆಗಳು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಪ್ರಶ್ನೆಗಳಿದ್ದರೆ ಈ ಕಾರ್ಯಕ್ರಮದ ಬಗ್ಗೆ, ಈ ಒಂದು ಕಾನ್ಸೆಪ್ಟ್ ಬಗ್ಗೆ, IRIS Pro ಅಕಾಡೆಮಿ ಬಗ್ಗೆ, ಆ ಒಂದು ಸ್ಕಿಲ್ ಮತ್ತು ನಾಲೆಜ್, ಪರ್ಸನಾಲಿಟಿ, ಇದೇನು ವಿಚಾರಗಳನ್ನ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು, ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಕೂಡ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ. ನಮಸ್ತೆ.